ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. हमें जाना है उस देश तजे साकारी देश जहाँ शिव बाबा है. हमें जाना है उस देश तजे साकारी देश जहाँ शिव बाबा है. करना एक याद तेरी होगी, दुनिया भूली होगी, जाते जाते बाबा बस खींच तेरी होगी. हर वक्त यही है ध्यान, बन जाऊं बाप समा, यही मुझे लगने लगी. करना है जहाँ परवेश, बड़ा प्यारा है वो देश जहाँ शिव बाबा है. वहाँ मेरे बाबा है. बाबा के लाडले हम, पुरुषार्थ करे क्यों कम, हमें अब जाना है, हमें अब जाना है. माया की परछाई इस जगत पे है छाई, हर आत्मा प्यारी बन गई है दुखियारी. लेकर निराकारी वेश, अब चलना अपने देश जहाँ प्रभु वास करे. करना है जहाँ परवेश, बड़ा प्यारा है वो देश जहाँ शिव बाबा है. वहाँ मेरे बाबा है. बाबा के लाडले हम, पुरुषार्थ करे क्यों कम, हमें अब जाना है, हमें अब जाना है, हमें अब जाना है. ओम शांति. पिता श्री शिव बाबा याद है. ಅವ್ಯಕ್ತ ಬಾಪ್ದಾದ. ಮುರಳಿ ದಿನಾಂಕ 30/3/99. ಇಂದಿನ ದಿನಾಂಕ 21/4/24. तीव्र पुरुषार्थ की लगन को ज्वाला रूप बनाकर बेहद की वैराग्य की लहर फैलाओ. ತೀವ್ರ ಪುರುಷಾರ್ಥದ ಲಗನನ್ನು ಜ್ವಾಲಾರೂಪವನ್ನಾಗಿ ಮಾಡಿಕೊಂಡು
ಬೇಹದ್ದಿನ ವೈರಾಗ್ಯದ ಅಲೆಗಳನ್ನು ಹರಡಿಸಿರಿ. आज बाप दादा हर एक बच्चे के मस्तक पर 3 लकीरें देख रहे हैं. ಈ ದಿನ ಬಾಪ್ ದಾದಾ ಎಲ್ಲ ಮಕ್ಕಳಲ್ಲೂ ಮಸ್ತಕದ ಮೇಲೆ 3 ರೇಖೆಗಳನ್ನು ನೋಡುತ್ತಿದ್ದಾರೆ. जिसमें एक लकीर है परमात्मा पालना के भाग्य की लकीर. फर्स्ट ರೇಖೆ परमात्मा पालನೆಯ भाग्यದ ರೇಖೆ. यह परमात्मा पालना का भाग्य सारे कल्प में अब एक बार एक ही बार मिलता है. ಈ ಪರಮಾತ್ಮ ಪಾಲನೆಯ ಭಾಗ್ಯವು ಇಡೀ ಕಲ್ಪದಲ್ಲಿ ಒಂದೇ ಬಾರಿಯೂ ದೊರೆಯುತ್ತದೆ. सिवाय संगम युग के ये परमात्मा पालना कभी भी नहीं प्राप्त हो सकती है. ಸಂಗಮ ಯುಗದ ವಿನಃ ಈ ಪರಮಾತ್ಮನ ಪಾಲನೆಯು ಇನ್ನಿಡೀ ಕಲ್ಪದಲ್ಲಿ ಎಲ್ಲೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. यह परमात्मा पालना बहुत थोड़े बच्चों को प्राप्त होती है. ಈ ಪರಮಾತ್ಮನ ಪಾಲನೆಯ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಸಿಗುವುದು ಸಹ ಇಡೀ ಕಲ್ಪದಲ್ಲಿ ಒಂದೇ ಬಾರಿ, ಆಮೇಲೆ ದೊರಕುವುದು ಸಹ ಈ ಪರಮಾತ್ಮನ ಪಾಲನೆ ಕೆಲವೇ ಮಕ್ಕಳಿಗೆ. दूसरी ಲಕೀರ್ ಒಂದು ಪರಮಾತ್ಮನ ಪಾಲನೆಯ ರೇಖೆ, ಇನ್ನೊಂದು ರೇಖೆ ಪರಮಾತ್ಮ ಪಢಾಯಿ ಕೆ ಭಾಗ್ಯ ಕಿ ಲಕೀರ್. ಪರಮಾತ್ಮನ ವಿದ್ಯಾಭ್ಯಾಸ ಮಾಡಿಸುವ ಭಾಗ್ಯದ ಲಕೀರ್. ಒಂದನೇದು ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ, ಎರಡನೇದು ಪರಮಾತ್ಮನ ವಿದ್ಯಾಭ್ಯಾಸದ ಭಾಗ್ಯದ ರೇಖೆ. ಇದು ನಮಗಷ್ಟೇ ಸಿಕ್ಕಿದೆ. यह परमात्मा पालना बहुत थोड़े बच्चों को स्वयं परमात्मा शिक्षक बन पढ़ा रहे हैं. ಈ ಪರಮಾತ್ಮನ ವಿದ್ಯಾಭ್ಯಾಸದ ಭಾಗ್ಯವು ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸುವ ಭಾಗ್ಯ. ಇದು ಭಾಗ್ಯದ ರೇಖೆ. तीसरा लकीर परमात्मा प्राप्तियों की लकीर. ಪರಮಾತ್ಮನ ಪ್ರಾಪ್ತಿಗಳ ಲಕೀರ್. ಸೋಚು, ನಿಮ್ಮ ಫೈಲನ್ನು, ನಿಮ್ಮ ಅಂತರಂಗವನ್ನು ಓಪನ್ ಮಾಡಿ. ಕಿತ್ನಿ ಪ್ರಾಪ್ತಿಯ ಹೈ. ಬಾಬನ್ ಪಡೆದ ಮೇಲೆ ಎಷ್ಟೊಂದು ಪ್ರಾಪ್ತಿಗಳು. सभी को याद है? ಎಲ್ಲರಿಗೂ ನೆನಪಿದೆಯಾ? प्राप्तियों की लिस्ट कितनी लंबी है? ಪ್ರಾಪ್ತಿಗಳ ಲಿಸ್ಟ್ ಎಷ್ಟು ದೊಡ್ಡದಿದೆ? ಬಾಬನ್ ಪಡೆದು ಏನೇನು ಪಡೆದೆವು ದಿನ ಮಂಥನ ಮಾಡಿ, ದಿನ ಬರಿತಾ ಹೋಗ್ರಿ. ಏನೇನು ಪಡೆದೆವು ಬಾಬನ್ ಪಡೆದು, ಎಷ್ಟು ಉದ್ದನ್ ಲಿಸ್ಟ್. तो हर एक के मस्तक में ये 3 लकीर चमक रही है. ಪ್ರತಿಯೊಬ್ಬರ ಮಸ್ತಕದಲ್ಲಿ 3 ರೇಖೆಗಳು ಹೊಳೆಯುತ್ತಾ ಇದ್ದಾವೆ. ಪರಮಾತ್ಮ ಪಾಲನೆಯ ರೇಖೆ, ಪರಮಾತ್ಮ ವಿದ್ಯಾಭ್ಯಾಸದ ರೇಖೆ, ಆಮೇಲೆ ಬಾಬಾ ತಿಳಿಸ್ತಿದ್ದಾರೆ ಪರಮಾತ್ಮ ಪ್ರಾಪ್ತಿಗಳ ರೇಖೆ. ऐसे भाग्यवान आत्मा अपने को समझते हो? 3 ಪ್ರಾಪ್ತಿಗಳನ್ನು ಮಾಡಿಕೊಂಡ ಭಾಗ್ಯಶಾಲಿ ಆತ್ಮ ನಾನು ಎಂದು ಸ್ವಯಂ ತಿಳಿದುಕೊಂಡಿದ್ದೀರಾ? ಯಾವ್ಯಾವ 3? ಪಾಲನೆ, ವಿದ್ಯಾಭ್ಯಾಸ, ಪ್ರಾಪ್ತಿಗಳು. साथ साथ बाप दादा बच्चों के निश्चय के आधार पर रूहानी नशे को भी देख रहे हैं.
ರೇಖೆಗಳನ್ನಷ್ಟೇ ನೋಡ್ತಾ ಇಲ್ಲ ಬಾಬಾ. ಬಾಪ್ದಾದ ಮಕ್ಕಳಿಗೆ ಆತ್ಮಿಕ ನಶೆ ಎಷ್ಟಿದೆ ಅನ್ನೋದನ್ನು ನೋಡ್ತಿದ್ದಾರೆ. ಇದನ್ನ ಪಡ್ಕೊಂಡಿನಿ ಅನ್ನುವಂಥ ಆತ್ಮಿಕ ನಶೆ ಎಷ್ಟಿದೆ. ಆತ್ಮಿಕ ನಶೆ ಬರೋದು ಯಾವುದರ ಆಧಾರದ ಮೇಲೆ? ನಿಶ್ಚಯಕ್ಕೆ ಆಧಾರ ಪರ್. ಎಸ್, ನನಗೆ ಪರಮಾತ್ಮನ ಪಾಲನೆಯಲ್ಲೇ ನಾನು ಬೆಳೀತಿದ್ದೀನಿ. ಪರಮಾತ್ಮನ ವಿದ್ಯಾಭ್ಯಾಸವೇ ನನ್ನ ಜೀವನದ ಆಧಾರ. ಪರಮಾತ್ಮನ ಪ್ರಾಪ್ತಿಗಳು ನನಗೆ ಅಪರಂಪಾರ. ಯಾರು ಇದು ಆಳವಾದ ನಿಶ್ಚಯ ಇಟ್ಕೊಂಡಿರ್ತಾರೋ ಅಷ್ಟವ್ರಿಗೆ ಆತ್ಮಿಕ ನಶೆ ಜಾಸ್ತಿ. तो हर एक परमात्मा बच्चा कितनी रूहानी नशे वाले आत्माएं हैं. ಬಾಬಾ ಹೇಳ್ತಿರುವಂಗೆ ನಮ್ಮ ನಯನ, ಮುಖ, ಮಸ್ತಕ ಹೊಳಿಬೇಕು, ನಮ್ಮ ಅಂತರಂಗ ಕುಣಿಬೇಕು. ಹೌದಲ್ಲ, ನಾನಷ್ಟೇ ಪಡ್ಕೊಂಡಿದ್ದೀವಿಷ್ಟು. ಇನ್ನು ಜಗತ್ನಾಗ ಎಂತಹ ಹೈಯೆಸ್ಟ್ ಸ್ಥಾನದಲ್ಲಿದ್ದವ್ರಿಗೂ ಸಿಕ್ಕಿಲ್ಲ. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಆತ್ಮಿಕ ನಶೆಯಲ್ಲಿರುವಂಥ ಆತ್ಮಗಳು ನೀವೆಲ್ಲ. सारे विश्व में और सारे कल्प में सबसे हाईएस्ट भी है, महान भी है, ಹೋಲಿಯೆಸ್ಟ್ भी है. ಶಿವಬಾಬನ್ ಟ್ರೈನಿಂಗ್ ನೋಡ್ರಿ, ಇತ್ತೀಚೆಗೆ ಎಲ್ಲ ಮುರಳಿಗಳಲ್ಲೂ ಹೈಯೆಸ್ಟ್, ರಿಚೆಸ್ಟ್, ಲಕಿಯೆಸ್ಟ್, ಹೋಲಿಯೆಸ್ಟ್. ಅಂದರೆ ನಮ್ಮನ್ನ ಬಾಬಾ ಎಷ್ಟು ಹೈಯೆಸ್ಟ್ ಸ್ಥಾನದಲ್ಲಿ ಇಟ್ಟಿದ್ದಾರೆ ವಿಶ್ವದ ಎಲ್ಲರ ಮುಂದೆ, ಎಲ್ಲರಿಗಿಂತನೂ. ಬಾಬಾ ನಮ್ಮನ್ನು ಯಾವ ಟಾಪ್ ಸ್ಟೇಜ್ನಲ್ಲಿ ಇಟ್ಟಿದ್ದಾರೋ ಅದರ ನಶೆ ನಮಗಿರ್ಬೇಕಲ್ಲ, ಮುಖದಲ್ಲಿ, ನಯನದಲ್ಲಿ ಇರಬೇಕಾ ನಶೆ. ಏನಂತ ಟೈಟಲ್ ಕೊಟ್ಟರು ಬಾಬಾ ಈಗ? ಮಕ್ಕಳೇ, ನೀವೇ ಈ ಜಗತ್ತಿನಲ್ಲಿ, ಇಡೀ ವಿಶ್ವದಲ್ಲೂ ಮತ್ತು ಇಡೀ ಕಲ್ಪದಲ್ಲೂ, ಆಟ್ ಪ್ರೆಸೆಂಟ್ ವರ್ತಮಾನದಲ್ಲಿ, ವಿಶ್ವದಲ್ಲೂ ಹಾಗೂ ಹಿಂದೆ ಮುಂದೆ ಇಂದು 5000 ವರ್ಷದುದ್ದಕ್ಕೂ ನೀವೇ ಜಗತ್ತಿನಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್, ಮಹಾನ್, होलीएस्ट. आप जैसे पवित्र आत्माएं तन से भी होलीएस्ट भी हो, मन से भी, देव रूप में भी सर्वगुण संपन्न, संपूर्ण निर्विकारी और कोई बनता ही नहीं. ತಂದೆ ತಿಳಿಸ್ತಿದ್ದಾರೆ, ನಿಮ್ಮಷ್ಟು ಪವಿತ್ರ ಆತ್ಮಗಳು ತನವಿನಿಂದಲೂ ಮನಸ್ಸಿನಿಂದಲೂ ದೇವರೂಪದಲ್ಲೂ ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಮತ್ತು ಬೇರೆ ಯಾರೂ ಆಗ್ಲಿಕ್ಕಾಗೋದೇ ಇಲ್ಲ. ಆದ್ರಿಂದ ನೀವೇ ಹೋಲಿಯೆಸ್ಟ್. ಫಿರ್ ಹೈಯೆಸ್ಟ್ ಬಿ ಹೋ, ಹೈಯೆಸ್ಟು ಆಗಿದ್ದೀರಿ, होलीएस्ट भी हो, साथ साथ रिचेस्ट भी हो. ಜೊತೆ ಜೊತೆಗೆ ರಿಚೆಸ್ಟ್ ಆಗಿದ್ದೀರಿ. बाप दादा स्थापना में भी बच्चों की स्मृति दिलाते थे और फलक से अखबारों में भी डलवाया कि ओम मंडली रिचेस्ट इन दी वर्ल्ड. ಬಾಪ್ದಾದ ಸ್ಥಾಪನೆಯ ಮಾತುಗಳನ್ನು ಮಕ್ಕಳಿಗೆ ನೆನಪು ಮಾಡಿಸ್ತಾರೆ. ಯಜ್ಞ ಸ್ಥಾಪನೆಯ ಸಮಯದಲ್ಲಿ ಒಂದು ಕಾಲದಲ್ಲಿ ಬಾಬಾ ನ್ಯೂಸ್ ಪೇಪರಿಗೆ ಹಾಕ್ಸಿದ್ರು, ಓಂ ಮಂಡಳಿ ರಿಚೆಸ್ಟ್ ಇನ್ ದ ವರ್ಲ್ಡ್. ಯಹ ಸ್ಥಾಪನಾ ಕೆ ಸಮಯ ಕಾ ಆಪ್ ಸಬ್ಕಿ ಮಹಿಮಾ ಹೈ. ಸ್ಥಾಪನೆಯ ಸಮಯದಲ್ಲಿ ಇದು ನಿಮ್ಮೆಲ್ಲರ ಮಹಿಮೆ. ಏಕ್ ದಿನ್ ಮೇ ಕಿತನೆ ಭಿ ಬಡೆ ತೆ ಬಡಾ ಮಲ್ಟಿ ಮಿಲಿಯನರ್ ಹೋ, लेकिन आप जैसा रिचेस्ट नहीं हो सकता है. ಬಾಬಾ ತಿಳಿಸ್ತಿದ್ದಾರೆ, ನೀವು ಎಷ್ಟು ಸಂಪಾದನೆ ಮಾಡ್ತೀರ ಒಂದು ದಿನದಲ್ಲಿ ಲೆಕ್ಕ ಹಾಕಿರಾ? ಬಾಬಾ ತಿಳಿಸ್ತಾರೆ, ವಿಶ್ವದಲ್ಲಿ ಎಷ್ಟೇ ಮಲ್ಟಿ ಮಿಲಿಯನಿಯರ್ ಇರ್ಬೋದು, ಕೋಟ್ಯಾಧಿಪತಿ, ಸಹಸ್ರ ಕೋಟ್ಯಾಧಿಪತಿ, ಲಕ್ಷ ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ ಇರ್ಬೋದು. ಅವರು ಯಾರು ನಿಮ್ಮಷ್ಟು ರಿಚೆಸ್ಟ್ ಅಲ್ಲ.
ಬಾಬಾ ತಿಳಿಸ್ತಿದ್ದಾರೆ, ಇತನಾ ರಿಚೆಸ್ಟ್ ಬನ್ನೆ ಕಾ ಸಾಧನ ಹೇ. ನಾವಿಷ್ಟು ರಿಚೆಸ್ಟ್ ಆಗಿಬಿಟ್ವಲ್ಲ, ಭರ್ಪೂರ್ ಸಂಪತ್ ಭರಿತ. ಬಾಬಾ ಏನಂದ್ಬಿಟ್ರು ಮೊನ್ನೆ, ಏನು ಬೇಡಕ್ಕೆ ಹೋಗ್ಬೇಡ್ರಿ, ಬೇಡಕ್ಕೆ ಏನಿಲ್ಲ ಇಲ್ಲ, ಇನ್ನೇನು ಬಿಡೋದು. ಅಷ್ಟು ಬಾಬಾ ನಮ್ಮನ್ನು ಏನು ಮಾಡಿಬಿಟ್ರೆ ರಿಚೆಸ್ಟ್ ಇನ್ ದ ವರ್ಲ್ಡ್. ಒಂದು ಕಡೆ ಹೋಲಿಯೆಸ್ಟ್, ಒಂದು ಕಡೆ हाईएस्ट, मತ್ತೊಂದು ಕಡೆ रिचेस्ट. लोग रिचेस्ट बनने के लिए कितना मेहनत करते हैं और आप कितना सहज माला माल बनते जाते हो. ಜನ ರಿಚೆಸ್ಟ್ ಆಗಕ್ಕೆ ಏನೆಲ್ಲ ಶತ ಪ್ರಯತ್ನ ಪಡ್ತಾರೆ. ಸೀದಾ ದಾರಿಗೆ ಹೋಗಿ ರಿಚೆಸ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ, ಅಡ್ಡ ದಾರಿಗೆ ಹೋಗಿ ರಿಚೆಸ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ, ಬಾಯ್ ಹುಕ್ಕೋರ್ ಕ್ರುಕ್ ರಿಚೆಸ್ಟ್ ಆಗಕ್ಕೆ ಟ್ರೈ ಮಾಡ್ತಾರೆ, ಪುಸ್ತಕಗಳನ್ನು ಓದ್ತಾರೆ, ಮ್ಯಾನೇಜ್ಮೆಂಟ್ ಕ್ಲಾಸಸ್ಸಿಗೆ ಹೋಗ್ತಾರೆ ಹೌ ಟು ಬಿಕಮ್ ರಿಚೆಸ್ಟ್. ಆದರೆ ಅವ್ರಿಗೆ ಏನು ಮಾಡಿದ್ರು ನಮ್ಮಷ್ಟು ರಿಚೆಸ್ಟ್ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟು ಸುಲಭವಾಗಿ ರಿಚೆಸ್ಟ್ ಆಗಿಬಿಟ್ವಿ. जानते हो ना साधन. ಇಷ್ಟೆಲ್ಲ ನಾವು ರಿಚೆಸ್ಟ್ ಆಗಲಿಕ್ಕೆ ಸಾಧನ ಏನು ಗೊತ್ತಿದೆ ತಾನೆ? ಸಿರ್ಫ್ छोटी सी बिंदी लगानी है बस. ರಿಚೆಸ್ಟ್ ಆಗಲಿಕ್ಕೆ ಸಾಧನ ಇಷ್ಟೇ, ಬರೆದಿಟ್ಕೊಂಡ್ರಿ. ರಿಚೆಸ್ಟ್ ಆಗುವ ಸಾಧನ ಏನು? ಪುಟ್ಟ ಬಿಂದು ಹಾಕ್ಬೇಕಷ್ಟೆ. ನಾನೆಷ್ಟು ಬಿಂದು 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 ಆಗುತ್ತೇನೆಯೋ, ಅನುಭವ ಮಾಡ್ತೀನೋ, ಹಾಕ್ತೀನಿಯೋ, ಅಷ್ಟು ರಿಚೆಸ್ಟ್ ಆಗ್ತೀನಿ. ಬಿಂದಿ ಲಗಾಯಿ ಕಮಾಯಿ ಹುಯಿ. ಬಿಂದು ಹಾಕಿರಿ, ಸಂಪಾದನೆ ಆಗಿಬಿಟ್ಟಿತ್ತು. ಏನು ಬಿಂದು? आत्मा भी बिंदी, बाप भी बिंदी, ड्रामा फुल स्टॉप लगाना यह भी बिंदी. ನಾನು ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾನು ಫುಲ್ ಸ್ಟಾಪ್, ಅದು ಬಿಂದಿನೇ. ಡ್ರಾಮಾದಲ್ಲಿ ನಡೆಯುವ ಎಲ್ಲ ದೃಶ್ಯಗಳು ಬಿಂದಿ ಆಗಬೇಕಾದ್ರೆ ಒಂದೇ ಫುಲ್ ಸ್ಟಾಪ್. ಪ್ರತಿ ಮಾತಿನಲ್ಲೂ ಕಲ್ಯಾಣವಿದೆ, ಇದೇ ಫುಲ್ ಸ್ಟಾಪ್. ಡ್ರಾಮಾದಲ್ಲಿ ಫುಲ್ ಸ್ಟಾಪ್ ಅಂದರೆ तो बिंदी आत्मा को याद किया, कमाई बढ़ गई. ನೀವೀಗ 5 ಮಿನಿಟ್ಸ್ ಆತ್ಮಸ್ಥಿತಿಯಲ್ಲೇ ಸ್ಥಿತರಾದ್ರ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗಿಬಿಡುತ್ತೆ, ಮಲ್ಟಿ ಮಿಲಿಯನಿಯರ್ ಆಗಿಬಿಡ್ತೀರಿ. ಕೇವಲ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದಲೇ ಸಂಪಾದನೆ ಆಗಿಬಿಡ್ತದೆ. वैसे लौकिक में भी देखो, बिंदी से ही संख्या बढ़ती है. ಅರ್ಥ ಆಯ್ತಾ? ರಿಚೆಸ್ಟ್ ಆಗ್ಲಿಕ್ಕೆ ಸಾಧನ ಏನು? ಆತ್ಮ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾದ್ರೆ ಸಾಕು, ಕಮಾಯಿ ಬಡ್ಗೈ. ಬಾಬಾ ತಿಳಿಸಿದರೆ ಲೌಕಿಕದಲ್ಲೂ ಸಹ ಬಿಂದು ಹಾಕಿದ್ರೆ ಮಾತ್ರ ಸಂಖ್ಯೆಯ ಬೆಲೆ ವೃದ್ಧಿ ಆಗ್ತದೆ. ಏಕ್, ಒಂದು, ಅದ್ರ ಬೆಲೆ 1 ಅಷ್ಟೇ. ಅದ್ರ ಮುಂದೆ ಒಂದು ಬಿಂದು ಹಾಕ್ರಿ, ಎಷ್ಟಾಯ್ತು? 10. ಒಂದ್ರ ಮುಂದೆ ಒಂದು 0 ಹಾಕಿದ್ರೆ 10. तो एक बिंदी लगाओ तो क्या हुआ, हो जाता है 10. ಒಂದ್ರ ಮುಂದೆ 2 बिंदु ಹಾಕ್ರಿ, 2 बिंदी लगाओ, 3 बिंदी लगाओ, 4 बिंदी लगाओ, बढ़ता जाता है. ನೀವೆಷ್ಟು ಬಿಂದು 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 ಹಾಕ್ತಿರೋ ಅದ್ರ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತದೆ. तो आपका साधन कितना सहज है. ನೀವು ರಿಚೆಸ್ಟ್ ಆಗಬೇಕಾದ್ರೆ ಇದು ಒಂದೇ ಸಾಧನ, ಸುಲಭ ಸಾಧನ. ಏನು ಮಾಡಬೇಕು? ಬಾಬಾ ಹೇಳ್ತಾರೆ, ಮೈ ಆತ್ಮ ಹೂ. ಇವತ್ತು ಎಷ್ಟು ಸಲ ನೆನಪು ಮಾಡ್ಕೊಂಡ್ರೆ ಇಡೀ ದಿನದಲ್ಲಿ? ಮೈ ಆತ್ಮ ಹೂ, ಮೈ ಆತ್ಮ ಹೂ. ये स्मृति की बिंदी लगाना अर्थात खजाना जमा होना. ಈ ಸ್ಮೃತಿಯ ಬಿಂದು ಹಾಕೋದ್ರಿಂದಲೇ ಖಜಾನೆಯು ಜಮಾ ಆಗಲಿದೆ. ನನ್ನ ಆತ್ಮ ಬಿಂದು. ಫಿರ್
ಆತ್ಮ ಬಿಂದುನೇ ಎಷ್ಟು ರಿಚೆಸ್ಟ್ ಮಾಡ್ತದೆ. ನೆಕ್ಸ್ಟ್ ಇನ್ನೊಂದು ಬಿಂದು ಅದಕ್ಕಿಂತ ಸ್ಟ್ರಾಂಗ್ ಐತಿ, ಬಾಪು ಬಿಂದು. ಯಾರ ಬಿಂದು ನೆಕ್ಸ್ಟ್? ಬಾಬಾ ಬಿಂದಿ. ಖಜಾನಾ ಜಮಾ. ಶಿವ ಬಾಬಾ ಮೇರಾ ಬಾಬಾ ಅಂದ ತಕ್ಷಣ ಅವನ ಹತ್ರ ಇರೋ ಪವಿತ್ರತೆ ಖಜಾನೆ ನನ್ನೊಳಗೆ ಜಮಾ, ಅವನೊಳಗಿರೋ ಖುಷಿಯ ಖಜಾನೆ ನನ್ನೊಳಗೆ ಜಮಾ. कर्म में, संबंध संपर्क में ड्रामा का फुल स्टॉप लगाओ. ಥರ್ಡ್ ಬಿಂದಿ. ಕರ್ಮ ಮಾಡುವಾಗ ಎಲ್ಲರ ವ್ಯವಹಾರ ಪರಸ್ಪರರ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಡ್ರಾಮಾ ಏನೋ ಫುಲ್ ಸ್ಟಾಪ್ ಹಾಕಿ. ಭೀತಿ ಕೋ ಫುಲ್ ಸ್ಟಾಪ್ ಲಗಾओ. ಕಳೆದ ಹೋದ ಮಾತುಗಳಿಗೆ ಫುಲ್ ಸ್ಟಾಪ್ ಹಾಕಿ. ಖಜಾನಾ ಬಡ್ತಾ ಜಾತಾ ಹೇ. ಇದರಿಂದ ಖಜಾನೆಯು ವೃದ್ಧಿ ಆಗ್ತಾ ಹೋಗ್ತದೆ. तो बताओ सारे दिन में कितनी बार बिंदी लगाते हो? ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದು ಹಾಕ್ತೀರಿ? ಹೆಚ್ಚು ಬಿಂದು ಹಾಕಿದಷ್ಟು ಹೆಚ್ಚು ಮಲ್ಟಿ ಮಿಲಿಯನಿಯರ್. 1 में 0 0 0 0. और बिंदी लगाना कितना सहज है. ಬಿಂದು ಹಾಕುದೆಷ್ಟು ಸುಲಭ. ಶುಭವು ಬಿಂದು ಬದಲು ಬೇರೆ ಏನಾರು ಹಾಕಿರಿ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಮಕ್ಕಳೇ ಒಂದು ಪಕ್ಷಿಯನ್ನ ಹಾಕಿರಿ, ಪಕ್ಷಿ ಚಿತ್ರವನ್ನ ಬಿಡಿಸಿರಿ, ಕಷ್ಟ. ಮಕ್ಕಳೇ ಒಂದು ಬಿಲ್ಡಿಂಗ್ ಚಿತ್ರ ಬಿಡಿಸಿರಿ, ಕಷ್ಟ. ಬಾಬಾ ಹೇಳಿದ್ದೇನು? ಬಿಂದು ಹಾಕಿರಿ. ಬಿಂದು ಹಾಕಕ್ಕೆ ಎಲ್ಲರಿಗೂ ಬರ್ತದೆ. ಡ್ರಾಯಿಂಗ್ ಕ್ಲಾಸಿಗೆ ಹೋಗ್ಬೇಕಾ? ಬಿಂದು ಹಾಕಬೇಕಾಗಿದ್ದು ಪೆನ್ಸಿಲ್ನಿಂದ ಬಿಂದು ಹಾಕಿದರೆ ರಿಚೆಸ್ಟ್ ಆಗ್ತೀವೋ, ಪೆನ್ನಿಂದ ಬಿಂದು ಹಾಕಿದರೆ ರಿಚೆಸ್ಟ್ ಆಗ್ತೀವೋ, ಪೇಪರ್ನಾಗ ಬಿಂದು ಹಾಕಿದರೆ ರಿಚೆಸ್ಟ್ ಆಗ್ತೀವೋ, ಬಟ್ಟೆ ಮೇಲೆ ಬಿಂದು ಹಾಕಿದರೆ ರಿಚೆಸ್ಟ್ ಆಗ್ತೀವೋ? ಬಿಂದು ಎಲ್ಲಿ ಹಾಕಬೇಕು? ಮನದೊಳಗೆ, ಬುದ್ಧಿಯೊಳಗೆ, ಸಂಕಲ್ಪದೊಳಗೆ, ಅನುಭವದೊಳಗೆ. ನನ್ನ ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು, ಕಳೆದ ಹೋದ ಮಾತುಗಳು ಬಿಂದು. ಇಷ್ಟು ಮಾಡಿದರೆ ಖಜಾನೆ ವೃದ್ಧಿ ಆಗ್ತದೆ, ಖಜಾನೆ ಜಮಾ ಆಗ್ತದೆ. ಬಿಂದಿ ಕಿಸಕ್ ಜಾತಿ ಹೇ ಕ್ಯಾ? ಬಿಂದು ಏನಾರ ಜಾರಿ ಹೋಗ್ತದಾ? ಬಾಬಾ ಕೇಳ್ತಾರೆ. बाप दादा ने कमाई का साधन सिर्फ यही सिखाया है कि बिंदी लगाते जाओ. ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಬಾಬಾ ಇದು ಒಂದೇ ಮಾರ್ಗ ಹೇಳಿದರೆ, ಬಿಂದು ಹಾಕ್ತಾ ಹೋಗಿರಿ. तो सभी को बिंदी लगानी आती है? ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಎಲ್ಲರಿಗೂ ಬಿಂದು ಹಾಕ್ಲಿಕ್ಕೆ ಬರ್ತದ? ಬಾಬಾ ಟ್ರೈನಿಂಗ್ ಕೊಡ್ಬೇಕಾ? ಪಾಯಿಂಟ್ ಸ್ಟಾಪ್. ಹಾಕ್ಲಿಕ್ಕೆ ಬರ್ತದ ಎಲ್ಲರಿಗೂ? ಬಾಬಾ ಟ್ರೈನಿಂಗ್ ಕೊಡ್ಬೇಕಾ? ಪೆನ್ಲೆ ಬಿಂದು ಹಾಕುದಲ್ಲ, ನನ್ನ ಆತ್ಮ ಬಿಂದು ಅಂದ ತಕ್ಷಣ ಭ್ರುಕುಟಿಯ ಮಧ್ಯದಲ್ಲಿ ಜ್ಯೋತಿಯನ್ನೇ ನೋಡ್ತಾ ಇದ್ರೆ ಆಳಕ್ಕೆ ಹೋಗ್ಬಿಡ್ಬೇಕು. ನಾನೇ ಆತ್ಮ ಅನ್ನುವ ಸ್ವರೂಪದಲ್ಲಿ ಸ್ಥಿತ ಆಗ್ಬಿಡ್ಬೇಕು. ಬಾಪು ಬಿಂದು ಅಂದ ತಕ್ಷಣ ತಂದೆಗೆ ಸಂಪೂರ್ಣ ಬಲಿಹಾರ ಆಗೋ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡ್ಬೇಕು. कोई आंखों से ब्लाइंड भी हो, वह भी अगर कागज पर पेंसिल रखेगा तो बिंदी लग जाती है. और आप तो त्रिनेत्र हो. ತಂದೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಎಂತಹ ಕುರುಡನೇ ಇರ್ಬೋದು, ಆ ಕುರುಡನ ಕೈಯಾಗ ಪೆನ್ಸಿಲ್ ಕೊಟ್ರು ಫಸ್ಟ್ ಅವನು ಹಾಕುದೇನು? ಮನುಷ್ಯನ್ ಬಿಡಿಸ್ತಾನ? ಫಸ್ಟ್ ಹಾಕೋದು ಬಿಂದು. ಕುರುಡನು ಬಿಂದಿ ಬಿಡಿಸಬಲ್ಲ. ಮಕ್ಕಳೇ ನೀವು ಕುರುಡ್ರಲ್ಲ, 2 ಕಣ್ಣಿರೋರಲ್ಲ, ನೀವು ತ್ರಿನೇತ್ರಿ. ಈ 2 ಕಣ್ಣು ಪ್ಲಸ್ ಜ್ಞಾನದ ಕಣ್ಣು, ಆತ್ಮಿಕ ಕಣ್ಣು, ನೀವು ತ್ರಿನೇತ್ರಿಗಳು. ಅಂದಮೇಲೆ ಈ 3 ಬಿಂದಿಗೂ ಸದಾ ಯೂಸ್ ಕರೋ. ಈ 3 ಬಿಂದಿಗಳನ್ನು ಯಾವಾಗಲೂ ಯೂಸ್ ಮಾಡ್ರಿ. ಏನಾರಾಗಲಿ ಬಿಂದು, ಫುಲ್ ಸ್ಟಾಪ್. ಡ್ರಾಮಾ
ಡ್ರಾಮಾದಲ್ಲಿ ಅವ್ರ ಪಾತ್ರ ಹಿಂಗಿದೆ, ಅವ್ರು ಹೀಗೆ ಮಾಡ್ತಾರೆ, ಫುಲ್ ಸ್ಟಾಪ್ ಹಾಕ್ಬಿಡ್ರಿ. क्वेश्चन मार्क कितना टेढ़ा है, लिख कर देखो टेढ़ा है ना. ಪ್ರಶ್ನೆ ಹಾಕ್ಬಿಡ್ರಿ, ನನಗ ಯಾಕೆ ಹಿಂಗಾತು, ಅವ್ರು ಯಾಕೆ ಹಿಂಗೆ ಮಾಡ್ತಾರೆ. ಪ್ರಶ್ನೆ ಹಾಕಿದ್ರೆ ಎಷ್ಟು ಸೊಟ್ಟು, ಹಿಂಗೆ 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 ಎಷ್ಟು ಸೊಟ್ಟೈತಿ ಪ್ರಶ್ನೆ. और बिंदी कितनी सहज है, बिंदु ಎಷ್ಟು ಸುಲಭ. इसलिए बाप दादा भिन्न भिन्न रूपों से बच्चों को समान बनाने की विधि सुनाते रहते हैं. ಆದ್ದರಿಂದಲೇ ಬಾಪ್ ದಾದರವರು ಸಹಜವಾಗಿ ಭಿನ್ನ ಭಿನ್ನ ರೂಪದಲ್ಲಿ ಮಕ್ಕಳಿಗೆ ತನ್ನ ಸಮಾನರಾಗುವ ವಿಧಿಗಳನ್ನು ತಿಳಿಸಿಕೊಡ್ತಾರೆ. ಬಾಬಾನ ಸ್ಪೆಷಾಲಿಟಿ ಏನಂದ್ರೆ ಇದ್ದಿದ್ರಲ್ಲಿ ಈಸಿಯೆಸ್ಟ್ ಮೆಥಡನ್ನು ಹೇಳ್ಕೊಡ್ತಾರೆ, ಇದ್ದಿದ್ರಲ್ಲಿ ಹೈಯೆಸ್ಟ್ ಗುರಿ ತಲುಪಲಿಕ್ಕೆ ಈಸಿಯೆಸ್ಟ್ ಮೆಥಡ್. ಹಾಗಾದರೆ ರಿಚೆಸ್ಟ್ ಇನ್ ದ ವರ್ಲ್ಡ್ ಆಗಬೇಕಾದ್ರೆ ಏನು ಮಾಡಬೇಕು? ವಿಧಿ ಹೈ ಹಿ ಬಿಂದಿ. विधि इरुदेनो बिंदी, और कोई विधि ही नहीं, मत बेरे विधिये इल्ला. अगर विदेही बनते हो तो भी विधि है बिंदी. रिचेस्ट ಆಗಬೇಕಂದ್ರೂ ಬಿಂದಿ ಹಾಕ್ರಿ, ವಿದೇಹಿ ಅವಸ್ಥೆಯಲ್ಲಿ ಸ್ಥಿತ ಆಗಬೇಕಂದ್ರೂ ಬಿಂದು ಹಾಕ್ರಿ. अशरीरी बनते हो, कर्मातीत बनते हो, सबकी विधि बिंदी है. अशरीरी ಆಗಬೇಕಾದ್ರೂ ಬಿಂದು, ಕರ್ಮಾತೀತರಾಗಬೇಕಾದ್ರೂ ವಿಧಿ ಬಿಂದು. ಆಲ್ ಇನ್ ಒನ್ ಸೊಲ್ಯೂಷನ್, ಸರ್ವ ಸಮಸ್ಯೆಗಳಿಗೆ ಒಂದೇ ನಿವಾರಣೆ बिंदी. बिंदी हाकरी. इसलिए बाप दादा ने पहले भी कहा है, अमृत वेले बाप दादा से मिलन मनाते हो, रू रिहान करते हो, जब कार्य में आते हो तो पहले 3 बिंदियों का तिलक मस्तक पर लगाओ. वह लाल बिंदियों का तिलक लगाने शुरू नहीं करना, क्योंकि स्मृति का तिलक, लेकिन स्मृति का तिलक लगाओ. ತಂದೆ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ದಿನ ಅಮೃತ ವೇಳೆ ಎದ್ದ ತಕ್ಷಣ ಬಾಬನ್ ಜೊತೆಗೆ ಮಿಲನ ಮಾಡುವಾಗ ಅಥವಾ ಬಾಬನ್ ಜೊತೆಗೆ ವಾರ್ತಾಲಾಪ ಮಾಡುವಾಗ, ಕಾರ್ಯದಲ್ಲಿ ಬರುವ ಮೊದಲೇ ನಮ್ದು ಡೈಲಿ ರೂಟೀನ್, ಆಫೀಸ್ಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಅಡುಗೆ ಮಾಡಬೇಕು, ಮನೆ ಸ್ವಚ್ಛ ಮಾಡಬೇಕು, ರಂಗೋಲಿ ಹಾಕಬೇಕು, ಇವೆಲ್ಲ ಕೆಲಸದಕ್ಕಿಂತ ಮೊದಲೇ ಅಮೃತ ವೇಳೆಯಲ್ಲಿಯೇ ಆ ಯೋಗದಲ್ಲೇ ಬಾಬನಿಂದ ಡೈಲಿ ಬಾಬಾ ನನಗೆ 3 ಬಿಂದು ಇಡ್ತಾ ಇದ್ದಾರೆ ಅನುಭವ ಮಾಡಿ. ಸೂಕ್ಷ್ಮತನಕ್ಕೆ ಹೋಗಿ ನಾನು ಈ 3 ಬಿಂದಿಯನ್ನು ಇವತ್ತಿಡೀ ದಿನ ನನ್ನ ಜೊತೆಗೆ ಇಟ್ಕೊಳ್ಳಿಕ್ಕೆ ಬಾಬಾ ವರದಾನ ಕೊಡ್ತಾ ಇದ್ದಾರೆ. ಈ 3 ಬಿಂದು ನನಗೆ ಕ್ಷಣ ಕ್ಷಣ ನೆನ್ಪಿಟ್ಕೊಳ್ಳಿಕ್ಕೆ ಬಾಬಾ ನನಗೆ 3 ಬಿಂದಿ ಇಡ್ತಾ ಇದ್ದಾರೆ. ಅನುಭವ ಮಾಡಿ. ಆತ್ಮ ಬಿಂದು, ಬಾಬಾ ಬಿಂದು, ಡ್ರಾಮಾ ಬಿಂದು. ಇನ್ನು 3 ಬಿಂದು ಮಸ್ತಕದ ಮೇಲೆ ಬಾಬಾ ದಿನ ಅಮೃತ ವೇಳೆ ಇಡ್ತಾರೆ ಅಂತ ಅನುಭವ ಮಾಡಬೇಕಲ್ಲ. ಅದಕ್ಕೆ ಇನ್ಮೇಲೆ ನಾಳಿಂದ ನೆನಪಾಗ್ಲಿ ಅಂತ ಒಂದು ಕುಂಕುಮನೋ ರೆಡ್ ಕಲರ್ ಗಂಧನೋ ತೊಗೊಂಡು ಹಿಂಗೆ ಹಣಿ ಮೇಲೆ 3 ಟಿಕ್ಕಿ 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 ಇಟ್ಕೊಂಡು ಕುಂದ್ರಬೇಡ್ರಿ. ಸ್ಥೂಲವಾದ ಬಿಂದು ಅಲ್ಲ, ಸ್ಥಿತಿಯ ಬಿಂದು, ಸ್ಮೃತಿಯ ಬಿಂದು. ಚೆಕ್ ಕರು. ಯಾವಾಗ ಹಚ್ಚಿಸ್ಕೋಬೇಕು ಬಿಂದು? ನೀವಿನ್ನೂ ಕೆಲಸ ಸ್ಟಾರ್ಟ ಮಾಡಿಲ್ಲ. ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ಆಮೇಲೆ ಈ ಬಿಂದು ಬೆಳಿಗ್ಗೆ ಹಚ್ಚಿಸ್ಕೊಂಡಿದ್ದು ನೆನಪು ಮಾಡಿ ಹಚ್ಚಿಸ್ಕೋಬೇಕು. ಯಾರ ಕಡೆಯಿಂದ? ಬಾಪ್ ದಾದನ ಕಡೆ. ಸೂಕ್ಷ್ಮತನಕ್ಕೆ ಹೋಗಿ ನೆನಪು ಮಾಡಿ 3 ಬಿಂದಿ ಹಚ್ಚಿಸ್ಕೋಬೇಕು. ಆ ಬಿಂದು ಹಚ್ಚಿಸ್ಕೊಂಡ್ಮೇಲೆ ಇಡೀ ದಿನ ನಾವು ಗಮನ ಕೊಡಬೇಕಾದ ಮಾತೇನು? ಸ್ಮೃತಿ ಕಾ ತಿಲಕ್ ಮಿಟೆ ನಹಿ. ನನಗೆ ಬಾಬಾ ಈ 3 ಬಿಂದು ಹಚ್ಚಾರ ಅನ್ನುವ ನೆನಪು ಅಳಿಯಬಾರದು, ಅಳಿಸಿ ಹೋಗಬಾರ್ದು.
ಕೆಲವರು ತಿಲಕ ಹಿಂಗೆ ಅಳಿಸಿ ಹೋಗ್ಬಿಟ್ಟಿರ್ತದೆ. ನಮ್ದು ಹಂಗೆ ಅಳಿಸಿ ಹೋಗ್ಬಾರ್ದು. 3 ಬಿಂದುವಿನ ತಿಲಕ ಯಾವಾಗಲೂ ಇಟ್ಕೊಂಡಿರ್ಬೇಕು. ಅದನ್ನು ಮೇಂಟೈನ್ ಮಾಡ್ಬೇಕು. ಬಾಬಾ ಬೆಳಿಗ್ಗೆನೇ ಹೇಳಿಬಿಟ್ಟಾರೆ, ನಂಗೆ ಬೆಳಿಗ್ಗೆನೇ ಬಾಬಾ 3 ಬಿಂದಿ ಕೊಟ್ಟಾರೆ, ನಾನು ಇಡೀ ದಿನ ಆತ್ಮಸ್ಮೃತಿಯಲ್ಲಿರ್ಬೇಕು, ನಾನು ಇಡೀ ದಿನ ಬಿಂದು ಸ್ವರೂಪದ ಸ್ಮೃತಿಯಲ್ಲಿರಬೇಕು. ಅವಿನಾಶಿ ಹೇ, ಅಮೀಟ್ ತಿಲಕ್ ಹೇ. ಚೆಕ್ ಮಾಡ್ಕೋಬೇಕಂತಾರೆ ಬಾಬಾ, ಈ ತಿಲಕ ಅವಿನಾಶಿಯಾಗಿದೆಯಾ, ಈ ತಿಲಕ ಅಳಿಯಲಾರದ ತಿಲಕ ಇದೆಯಾ. ಡೈಲಿ ಹಚ್ಚಿಸ್ಕೋಬೇಕು, ಇಡೀ ದಿನ ಅದು ಅಳಿಕೆ ಹೋಗ್ಬಾರ್ದು ಅನ್ನೋದು ನೆನಪಿರಬೇಕು. ಅವಿನಾಶಿಯಾಗಿದೆಯಾ ಚೆಕ್ ಮಾಡ್ಕೋಬೇಕು. बाप दादा बच्चों का प्यार भी देखते, कितने प्यार से भाग भाग कर मिलन मनाने पहुंचते हैं. ಬಾಪ್ ದಾದಾ ಮಕ್ಕಳ ಪ್ರೀತಿಯನ್ನು ನೋಡ್ತಾರೆ, ಎಷ್ಟು ಪ್ರೀತಿಯಿಂದ ಓಡಿ ಓಡಿ ಮಿಲನ ಮಾಡಲು ಮಕ್ಕಳು ತಲುಪ್ತಾರೆ. और फिर आज हॉल में भी मिलन मनाने के लिए कितनी मेहनत से, कितनी प्यार से नींद प्यास को भूलकर पहले नंबर में नजदीक बैठने का पुरुषार्थ करते हैं. ಸೂಕ್ಷ್ಮತನದಲ್ಲಿ ಕುಂತು ಬಾಬಾ ಎಲ್ಲ ನೋಡ್ತಾರೆ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳು ಮಿಲನ ಮಾಡಲಿಕ್ಕೆ ದೂರ ದೂರದಿಂದ ಮೌಂಟ್ ಅಬುಕ್ಕೆ ಬರುವುದೇ ಒಂದು ದೊಡ್ಡ ಸಾಹಸ. ಟ್ರೈನ್ ಹತ್ತಬೇಕು, ಇಳಿಬೇಕು, ಟ್ರೈನ್ ನಿಲ್ಲುವುದೇ ಒಂದೊಂದು ಸ್ಟೇಷನಲ್ಲಿ 1 ನಿಮಿಷ 2 ನಿಮಿಷ, ಅಷ್ಟರಲ್ಲಿ ವಿತ್ ಲಗೇಜ್ ಅಷ್ಟು ದೊಡ್ಡ ಗ್ರೂಪ್ ಹತ್ತಬೇಕು, ಆಮೇಲೆ ಅಲ್ಲಿಗೆ ಹೋಗಬೇಕು, ಇಳಿಬೇಕು, ರೂಮಿಗೆ ಹೋಗಬೇಕು, ಎಲ್ಲ ಅಲ್ಲಿಂದನೂ ಎಷ್ಟು ಪ್ರೀತಿ ಇರೋದಕ್ಕಲ್ವ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬರೋದು. ಬಾಬಾ ತಿಳಿಸ್ತಿದ್ರೆ ನೀವು ಅಲ್ಲಿ ಎಷ್ಟು ಸಾಹಸದಿಂದ ಬರ್ತೀರಿ ಅನ್ನೋದು ನಾನು ನೋಡ್ತೀನಿ. ಆಮೇಲೆ ಯಾವ ದಿನ ಬಾಬನ ಮಿಲನ ಇರ್ತದಲ್ಲ ಆ ದಿನಾನು ನಿಮ್ಮ ಸಾಹಸ ನಾನು ನೋಡ್ತೀನಿ ಅಂತಾರೆ ಬಾಬಾ. ಬಾಬನ ಮಿಲನದ ದಿನ ಮಕ್ಕಳು ಮಧ್ಯಾಹ್ನದ ರೆಸ್ಟ್ ಬಿಟ್ಟು, ಬಾಬನ ಮಿಲನದ ದಿನ ಮಕ್ಕಳು ಊಟ ಬಿಟ್ಟು ನೀರು ಬಿಟ್ಟು ಗೇಟ್ ಹತ್ರ ಹೋಗಿ ನಿಂತು ಬಿಟ್ಟಿರ್ತಾರೆ. ಎಲ್ಲರಿಗಿಂತ ಫಸ್ಟ್ ನಾವು ಮುಂದೆ ಹೋಗ್ಬೇಕು, ಎಲ್ಲರಿಗಿಂತ ಫಸ್ಟ್ ನಾವು ಮುಂದೆ ಹೋಗ್ಬೇಕು. ಆ ಹಾಲಿನ ಬಾಗ್ಲನೇ ತೆಗೆದಿರಂಗಿಲ್ಲ, ಇನ್ನೂ ಅಲ್ಲಿ ಎಷ್ಟು ದೊಡ್ಡ ಕ್ಯೂ ನಿಂತಿರ್ತದೆ. ಎಲ್ಲರಿಗಿಂತ ಮುಂದೆ ನಾ ಕುತ್ಕೋಬೇಕು, ನಜ್ದೀಕ್ ಬೈಟನ. ಬಾಬಾ ಇದನ್ನೆಲ್ಲ ನೋಡ್ತೀನಿ ಅಂತಾರೆ. ಬಾಬಾ ನೀವು ಎಷ್ಟು ಪುರುಷಾರ್ಥ ಮಾಡ್ತಿದ್ದೀರಿ. ಬಾಪ್ ದಾದಾ ಸಬ್ ದೇಖತೆ ಹೇ. ನೀವೆಷ್ಟು ಓಡೋಡಿ ಬರ್ತೀರಿ, ಊಟ ಬಿಟ್ಟು ಬರ್ತೀರಿ, ನೀರು ಬಿಟ್ಟು ಬರ್ತೀರಿ, ಇದನ್ನೆಲ್ಲ ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ತೋ ಸಬ್ಸೆ ಸಮೀಪ ಹೈ ನಯನ್. ನೀವು ಇಷ್ಟು ಓಡೋಡಿ ಬರೋದನ್ನ ಬಾಬಾ ಚೆಕ್ ಮಾಡ್ತಾರೆ. ಬಾಪ್ ಸಮಾನ್ ಬನ್ನೆ ಕೆ ಲಿಯೆ ಬಿ ತೀವ್ರ ಪುರುಷಾರ್ಥ ಕರೋ. ಡ್ರಾಮಾದಲ್ಲಿ ನೀವೆಷ್ಟು ಫಾಸ್ಟಾಗಿ ಮುಂದೆ ಬರ್ತೀರಿ, ಓಡಿ ಬರ್ತೀರಿ, ಮಿಲನಕ್ಕೆ ಮುಂದೆ ಕುತ್ಕೋಬೇಕಂತ ಸಂಕಲ್ಪ ಮಾಡಿ ಎಷ್ಟೆಲ್ಲ ಪುರುಷಾರ್ಥ ಮಾಡ್ತೀರಲ್ಲ ಅದನ್ನು ನಾನು ನೋಡ್ತೀನಿ. ಬಾಪ್ ದಾದಾ ನೀವಿಷ್ಟು ಪ್ರೀತಿಯಿಂದ ಬರೋದು ನೋಡಿ ಬಾಪ್ ದಾದಾರವರು ಸಹ ಪ್ಯಾರ್ ಪರ್ ನ್ಯೌಚಾವರ್ ಹೋ ಜಾತೆ. ಪರಮಾತ್ಮನು ನಮ್ಮ ಪ್ರೀತಿಗೆ अर्पणे ಆಗ್ಬಿಡ್ತಾರೆ, ಬಲಿ ಆಗ್ಬಿಡ್ತಾರೆ. और यह भी बच्चों को कहते हैं, जैसे साकार में मिलने के लिए दौड़ दौड़ कर आते हैं, ऐसे ही बाप समान बनने के लिए भी तीव्र पुरुषार्थ करो. ಬಾಬಾ ತಿಳಿಸ್ತಾ ಇದ್ದಾರೆ, ಹೆಂಗೆ ನೀವು ಸಾಕಾರದಲ್ಲಿ ಬಾಬನ್ ಮಿಲನ ಮಾಡಲಿಕ್ಕೆ ದೂರದಿಂದ ಓಡೋಡಿ ಬರ್ತೀರಿ, ಮೌಂಟ್ ಅಬುಕ್ ಬಂದ ಮೇಲೆ ಸಮೀಪದಲ್ಲಿ ಕುತ್ಕೋಬೇಕಂತ ಓಡೋಡಿ ಬಂದು ಎಷ್ಟು ಲಗನ್ನಿಂದ ನೀವು ಪುರುಷಾರ್ಥ ಮಾಡ್ತೀರಿ. ಅದೇ ರೀತಿ ಬಾಬಾ ಹೇಳ್ತಾರೆ, ತಂದೆಯ ಸಮಾನರಾಗಲು ಸಹ ತೀವ್ರ ಪುರುಷಾರ್ಥ ಮಾಡಿ. इसमें सोचते हो ना कि सबसे आगे ते आगे नंबर मिले, सबको तो मिलता नहीं. यहाँ साकारी दुनिया है ना. ಹೆಂಗೆ ಸ್ಥೂಲ ಜಗತ್ನಲ್ಲಿ ನಾನು ಫ್ರಂಟ್ ಲೈನ್ ಬಾಬನ ಮೇಲೆ ಕುತ್ಕೋಬೇಕು, ನಾ ಫ್ರಂಟ್ ಪಾರ್ಟ್ನಲ್ಲಿ ಬಾಬನ ಮೇಲೆ ಕುತ್ಕೋಬೇಕು, ಸೋಫಾದ ನೆಕ್ಸ್ಟೇ ನಾನಿರಬೇಕು, ಎಷ್ಟು ಮುಂದೆ ಮುಂದೆ ಓಡೋಗ್ತೀರಿ. ನೆಕ್ಸ್ಟ್ ನಾನು ಬಾಬನ ಮೇಲೆ ಮಾಡ್ಬೇಕಂದ್ರೆ ಈ ಸಲ ಇನ್ನೂ ಮುಂದೆ ಹೋಗ್ತೀನಿ ಅಂತ ಮೊದಲೇ ಹೋಗಿ ಸೀಟ್ ರಿಸರ್ವ್ ಮಾಡಿ ಎಷ್ಟೆಲ್ಲ ಮುಂದೆ ಕೂತ್ಕೊಂತೀರಿ. ಬಾಬಾ ತಿಳಿಸ್ತಾ ಇದ್ದಾರೆ, ಅದರಲ್ಲಿ ಹೆಂಗೆ ನೀವು ಫಸ್ಟ್ ಬರ್ಬೇಕಂತ ಸಂಕಲ್ಪ ಮಾಡಿರಲ್ಲ, ಈಗ ಯಾವುದ್ರಲ್ಲಿ ಫಸ್ಟ್ ಬರ್ಬೇಕಂದ್ರೆ ಬಾಬಾ
ಬಾಪ್ ಸಮಾನ್ ಆಗುವುದರಲ್ಲಿ, ತೀವ್ರ ಪುರುಷಾರ್ಥ ಮಾಡೋದ್ರಲ್ಲಿ ಫಸ್ಟ್ ನಂಬರ್ ಆಗ್ರಿ. ಬಾಬಾ ಹೇಳ್ತಾರೆ ಎಲ್ಲರೂ ಫಸ್ಟ್ ಬರಬೇಕು, ಹಾಲ್ನಲ್ಲಿ ಫಸ್ಟ್ ಲೈನಲ್ಲಿ ಕುತ್ಕೋಬೇಕಂದ್ರೆ ಆಗೋದಿಲ್ಲ. ಸಾಕಾರ ಜಗತ್ತು ಲಿಮಿಟೆಡ್. ಒಂದು ಲೈನಾಗ 50 ಜನ ಕುತ್ಕೋಬೋದು ಅಷ್ಟೇ. ಬೇಡ, ಭಾಳ ದೊಡ್ಡ ಹಾಲ್ ಐತೆ, ಒಂದು ಲೈನಾಗ 200 ಜನ ಕುತ್ಕೋಬೋದು ಅಷ್ಟೇ. ಅದು ಅದಕ್ಕಿಂತ ಹೆಚ್ಚು ಸ್ಪೇಸ್ ಸಾಲಂಗಿಲ್ಲ ಅಲ್ಲಿ. ಇದು ಸಾಕಾರ ಜಗತ್ತು. तो साकार दुनिया के भी नियम रखने पड़ते हैं. ಸಾಕಾರ ಜಗತ್ತಿನಲ್ಲೂ ನಿಯಮ ಇಡಬೇಕಾಗ್ತದೆ, ನಿಯಮ ಪಾಲನೆ ಮಾಡಬೇಕಾಗ್ತದೆ. बाप दादा उस समय सोचते हैं कि सब आगे आगे बैठ जाए. ಇವು ಮಕ್ಕಳು ಎಷ್ಟು ಕಷ್ಟಪಡ್ತಾರಪ್ಪ, ಎಷ್ಟು ಸಾಹಸದಿಂದ ಪ್ರೀತಿಯಿಂದ ಸ್ಯಾಕ್ರಿಫೈಸ್ ಮಾಡಿ ಫಸ್ಟ್ ಲೈನಾಗ ಕೂತ್ಕೋಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದಾರಲ್ಲ. ಎಲ್ಲ ಮಕ್ಕಳು ಏನು 60,000 ಜನ ಬಾಬನ್ ಮಿಲ್ನಕ್ಕೆ ಬಂದರೆ ಅವರಷ್ಟು ಫಸ್ಟ್ ಲೈನಾಗ ಕೂತ್ಕೊಂಡು ಬಿಡ್ಲಿ ಅಂತ ಬಾಬನಿಗೂ ಸಂಕಲ್ಪ ಬರ್ತದೆ. ಆದರೆ ಆಗೋದಿಲ್ಲ. ಹೋ ಸಕ್ತಾ ಹೇ, ಆಗ್ತದ? ಮಕ್ಕಳಿಗೂ ಆಸೆ ಫಸ್ಟ್ ಲೈನಿಗೆ ಬರ್ಬೇಕಂತ, ಬಾಬನಿಗೂ ಆಸೆ ಇವ್ರನ್ನೆಲ್ಲ ಫಸ್ಟ್ ಲೈನಾಗ ಕುಂದ್ರಿಸ್ಬೇಕಂತ. ಆಗ್ತದ? हो भी रहा है ऐसा. पीछे वालों को बाप दादा सदा नयनों में समाया हुआ देखते हैं. ಹಿಂದೆ ಕುತ್ಕೊಂಡವರನ್ನ ಬಾಪ್ ದಾದಾ ನಯನದಲ್ಲಿ ಇದ್ದಾರೆ ಅನ್ನೋದನ್ನ ನೋಡ್ತಾರೆ. तो सबसे समीप है नयन. ಮುಂದೆ ಕುಂತವರನ್ನು ಬಾಬಾ ಖುಷಿ ಪಡಿಸ್ತಾರೆ, ಹಿಂದೆ ಕುಂತವರನ್ನು ಬಾಬಾ ಖುಷಿ ಪಡಿಸ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ದೂರದಲ್ಲಿದ್ರು ಸಹಿತ ನೀವು ನಯನದಲ್ಲಿದ್ದಂತೆ. ಬಾಬನಿಗೆ ಅತ್ಯಂತ ಸಮೀಪ ಇರುವುದು ಅಂದರೆ, ಬಾಬನಿಗೆ ಅತ್ಯಂತ ಸಮೀಪ ಅಂದ್ರೆ ನಯನ ಅಲ್ವಾ. ಸಮ್ಮುಖದಲ್ಲಿದ್ದವರು ದೂರ, 2 feet 3 feet ದೂರ ಬಾಬನಿಗೆ. ದೂರದಲ್ಲಿದ್ದವರು ನಯನದೊಳಗೆ. ಈಗ ಯಾರು ಸಮೀಪರಾದ್ರು ಬಾಬನಿಗೆ? ಬಾಬಾ ಹೇಳ್ತಾರೆ, ತೋ ಪೀಛೆ ನಹಿ ಬೇಟೆ ಹೋ ಲೇಕಿನ್ ಬಾಪ್ ದಾದಕ್ಕೆ ನಯನೋ ಮೇ ಬೇಟೆ ಹೋ. ನೀವು ಹಿಂದೆ ಕುತ್ಕೊಂಡಿಲ್ಲ, ಆದರೆ ಬಾಪ್ ದಾದರವರ ನಯನದಲ್ಲಿ ಕುತ್ಕೊಂಡಿದ್ದೀರಿ ಅಂತಾರೆ ಬಾಬಾ. ನೂರೇ ರತ್ನ ಹೋ, ನೀವು ಬಾಬರವರ ನೂರೇ ರತ್ನ. ಏನು ನೂರೇ ರತ್ನ ಅಂದರೆ ಬಾಬನಿಗೆ ಕಣ್ಮಣಿ. ದೂರ ನಹಿ ಹೋ ಸಮೀಪ ಹೋ. ನೀವು ಬಾಬನಿಗೆ ದೂರ ಇಲ್ಲ, ಬಾಬನಿಗೆ ಸಮೀಪರಿದ್ದೀರಿ. ಯಾಕೆಂದ್ರೆ ದೂರದಲ್ಲಿದ್ದವ್ರು ಭಾಳ ಬೇಜಾರಾಗಿರ್ತದೆ. ಓ ಇಷ್ಟು ಬೇಗ ಬಂದು ನಿಂತರೂ ನನಗೆ ಸೀಟ್ ಇಲ್ಲಿ ಸಿಕ್ತು, ನಂಗೆ ದೂರ ಸಿಕ್ತು. ಅದಕ್ಕೆ ಬಾಬಾ ಅಂತಾರಿಲ್ಲ, ನೀವು ದೂರದಲ್ಲಿಲ್ಲ, ಎಲ್ಲಿದ್ದೀರಿ? ಕಣ್ಣಿನಲ್ಲಿದ್ದೀರಿ. ಶರೀರ ಸೇ ಪೀಛೆ ಬೇಟೆ ಹೋ. ಹಾಂ, ಫಿಸಿಕಲಿ ಶಾರೀರಿಕವಾಗಿ ಲಾಸ್ಟ್ ಬಂದು ಲಾಸ್ಟಿಗೆ ಕುತ್ಕೊಂಡಿರ್ಬೋದು, ಲೇಕಿನ್ ಆತ್ಮ ಸಬ್ಸೆ ಸಮೀಪ. ಆದರೆ ನೀವು ದೂರದಲ್ಲಿಲ್ಲ, ನೀವು ಆತ್ಮಗಳು ಎಲ್ಲರಿಗಿಂತ ಸಮೀಪ ಇದ್ದೀರಿ ಅಂತಾರೆ ಬಾಬಾ. और बाप दादा तो सबसे ज़्यादा पीछे वालों को ही देखते हैं. ಇನ್ನು ಬಾಪ್ ದಾದಾ ನೋಡೋದು ಎಲ್ಲರಿಗಿಂತ ಹೆಚ್ಚು ಯಾರನ್ನ? ಹಿಂದೆ ಕುತ್ಕೊಂಡವರನ್ನೇ ಅಂತಾರೆ ಬಾಬಾ. तो इन स्थूल नयनों से देखने का चांस और पीछे वालों को इन नयनों से नज़दीक देखने का चांस नहीं. इसलिए बाप दादा नयनों में समाय लेता है. ಬಾಪ್ ದಾದಾ ಎಲ್ಲರನ್ನ ತಮ್ಮ ನಯನದಲ್ಲಿ ಕುಳ್ಳಿರಿಸ್ಕೊಂಡು ಬಿಡ್ತಾರಂತಾರೆ ಬಾಬಾ. ಇನ್ನು ಸಮೀಪದಲ್ಲಿರೋರನ್ನ ಅಷ್ಟು ನೋಡೋಕ್ಕಾಗಲ್ಲ, ದೂರದಲ್ಲಿದ್ದವ್ರನ್ನ ನೋಡ್ತೀನಿ ಅಂತ ಬಾಬಾ ಹೇಳ್ತಾರೆ. ಬಾಪ್ ದಾದಾ ಮುಸ್ಕುರಾತೆ ರಹತೆ ಹೇ. ಬಾಪ್ ದಾದಾ ನೋಡ್ತಾ ಇರ್ತಾರೆ. ಬಾಬನ ಮಿಲನ ಪ್ರಾರಂಭ ಆಗೋದು 6:30 6:45 ಆ ಟೈಮಿಗೆಲ್ಲ ಶುರು ಆಗ್ತಿತ್ತು. ಆ 99 ಟೈಮಿಗೆ ಬಾಬಾ ಮತ್ತೆ ಬಂದು ಸುರೇಶ್ ಬಾಯಿ ಕ್ಲಾಸ್ ಮುಗಿಸಿ ಮತ್ತೆ ರಥ ಬಂದು ಕುತ್ಕೊಂಡು ಅಷ್ಟಾಗ್ತಿತ್ತು. 6:30ಗೆ ಪ್ರೋಗ್ರಾಮ್ ಇದ್ರು ಸಹ ಬಾಬನ ಮಿಲನ ಇದ್ರು. ಮಕ್ಕಳು ಲೈನ್ ಹಚ್ಚೋದು ಎಷ್ಟೊತ್ತಿಗೆ? 2 ಬಜತಾ ಹೇ ಅವ್ರ ಲೈನ್ ಶುರು ಹೋ ಜಾತಿ ಹೇ. ಬಾಬನಿಗೆ ಹೆಂಗೆ ಗೊತ್ತಾಯ್ತು? ಅವನಲ್ಲದಾನೆ, ನಾವಿಲ್ಲಿ ಲೈನ್ ಹಚ್ಚಿರ್ತೀವಿ. ಬಾಬನಿಗೆ ಹೆಂಗೆ ಗೊತ್ತಾಯ್ತು? ಕಾಣಿಸ್ತದ ಬಾಬನಿಗೆ? ನೋಡ್ತಾರ ಬಾಬಾ? ಬಾಪ್ ದಾದಾ ಸಮಜ್ತೆ ಹೇ. ಬಾಬಾ ಹೇಳ್ತಾರೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಂಗೆ ಗೊತ್ತಾಗ್ತದೆ. ಕಿ ಬಚ್ಚೆ ಖಡೆ ಖಡೆ ತಕ್ ಬಿ ಜಾತೆ ಹೇ. ಎಷ್ಟು ಹ್ಯುಮ್ಯಾನಿಟಿ ನೋಡ್ರಿ ಬಾಬನಿಗೆ. ಅವನು ಸುಪ್ರೀಂ ಸೋಲ್, ಅವನಿಗೆ ಶರೀರ ಇಲ್ಲ, ಅವನಿಗೆ ಬಾಳೋತ್ತನ ನಿಂತ್ರ ಕಾಲು ನೋವು ಬರ್ತೈತಿ, ಸುಸ್ತಾಕೈತೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಎಕ್ಸ್ಪೀರಿಯನ್ಸ್ ಆಯ್ತಾ ಬಾಬನಿಗೆ? ಆದರೆ ಎಷ್ಟು ಭಗವಂತನಿಗೆ ಇಮೋಷನ್ಸ್ ಮಕ್ಳಿಗೆ ಎಷ್ಟು ಫೀಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನಂದ್ರೆ
ಬಾಬಾ ಹೇಳ್ತಾರೆ ನೀವು 2 ಗಂಟೆಗೆ ನಿಂತು ಬಿಡ್ತೀರಿ, ನಿಂತು ನಿಮಗೆ ಸುಸ್ತಾಗ್ಬಿಡ್ತದೆ. ಲೇಕಿನ್ ಬಾಪ್ ದಾದಾ ನೀವು ಅಷ್ಟು ಪ್ರೀತಿಯಿಂದ ನಿಂತಿರಲ್ಲ, ಮಿಲನಕ್ಕಾಗಿ, ನನಗೋಸ್ಕರ, ದೃಷ್ಟಿಗೋಸ್ಕರ, ಸಮೀಪದಲ್ಲಿದೆ ಸ್ಟ್ರಾಂಗ್ ದೃಷ್ಟಿ ಸಿಗ್ತದಂತ ಹೇಳಿ ಅಷ್ಟೆಲ್ಲ ನೀವು ನನಗೋಸ್ಕರ ಭಾಳ ಪ್ರೀತಿಯಿಂದ ನಿಲ್ತಿರಲ್ಲ. तो बच्चों को प्यार से मसाज कर लेते हैं. ಬಾಬಾ ಪ್ರೀತಿಯಿಂದ ತನ್ನ ಶಕ್ತಿಯ ಕಿರಣಗಳಿಂದ ಏನು ಮಾಡಿಬಿಡ್ತಾರೆ, ಮಸಾಜ್ ಮಾಡಿಬಿಡ್ತಾರೆ. टांगों में मसाज हो जाता है ना, तो बाप दादा का मसाज देखा है ना, बहुत प्यारा और न्यारा है. ಬಾಪ್ ದಾದಾರವರ ಶಕ್ತಿ ತುಂಬಿದ, ಪ್ರೀತಿ ತುಂಬಿದ ಮಸಾಜ್ ಈ ಜಗತ್ನ್ಯಾಗ ಯಾವ ನೇಚುರೋಪತಿ, ಯಾವ ಆಯುರ್ವೇದಿಕ್ಕು, ಫಿಸಿಯೋಥೆರಪಿಯಲ್ಲೂ ಸಿಗದೇ ಇರುವಂಥ ಮಸಾಜ್ ಬಾಬಾ ಮಾಡಿಬಿಡ್ತಾರೆ. तो आज सभी इस सीज़न का लास्ट चांस लेने के लिए चारों ओर से भाग कर पहुंच गए हो. ಈ ದಿನ ಈ ಸೀಸನ್ನಿನ ಲಾಸ್ಟ್ ಚಾನ್ಸನ್ನು ಪಡೆದುಕೊಳ್ಳಲು 4 ಕಡೆಯಲ್ಲಿರುವ ಮಕ್ಕಳು ಓಡುತ್ತಾ ತಲುಪಿಬಿಟ್ಟಿದ್ದೀರಿ. अच्छा है. बाप से मिलन का उमंग उत्साह सदा आगे बढ़ाता है. ಬಾಬನ ಮಿಲನದ ಉಮಂಗ್ ಉತ್ಸಾಹವೂ ಸಹ ನಮ್ಮನ್ನು ಮುಂದುವರಿಸುತ್ತದೆ. ಅರ್ಥ ಆಯ್ತಾ? ಬಾಬನ ಜೊತೆಗೆ ಮಿಲನ ಮಾಡಬೇಕೆನ್ನುವಂಥ ಉಮಂಗ್ ಉತ್ಸಾಹ ಇದೆಯಲ್ಲ, ಅದು ನಮ್ಮ ಪುರುಷಾರ್ಥವನ್ನು, ನಮ್ಮ ಸ್ಥಿತಿಯನ್ನು ಮುಂದುವರಿಸಲು ಅದು ಒನ್ ಆಫ್ ದ ಸಾಧನ. लेकिन बाप दादा तो बच्चों को 1 सेकंड भी नहीं भूलता. ಬಾಬಾ ಎಷ್ಟು ಚಾಲೆಂಜಿಂಗ್ ಆಗಿ ಹೇಳ್ತಾರಂದ್ರೆ, ನಾನಂತೂ ನಿಮ್ಮನ್ನ 1 ಸೆಕೆಂಡು ಮರೆಯುವುದಿಲ್ಲ. ಬಾಪ್ ದಾದಾ ಮಕ್ಕಳನ್ನ 1 ಸೆಕೆಂಡು ಮರೆಯುವುದಿಲ್ಲ. ಬಾಪ್ ಏಕ್ ಹೈ और बच्चे अनेक, परंतु अनेक बच्चों को भी 1 सेकंड भी नहीं भूलते. ಬಾಬಾ ಒಬ್ಬರೇ, ನಾವು ಮಕ್ಕಳು ಅನೇಕರು. ಅನೇಕ ಮಕ್ಕಳಿದ್ದರೂ ಸಹ 1 ಸೆಕೆಂಡು ನಾನು ನಿಮ್ಮನ್ನು ಮರೆಯುವುದಿಲ್ಲ. ಇದೆಂತ ವಂಡರ್ಫುಲ್. ಅನೇಕರನ್ನ ಆಟ್ ಎ ಟೈಮ್ ನೆನಪು ಮಾಡ್ಕೊತಾರಲ್ಲ ಬಾಬಾ. ಕ್ಯೂಂಕಿ ಸಿಕ್ಕಿಲ್ಲ ದೇಹು. ಯಾಕೆ ಬಾಬಾ ಮರೆಯಂಗಿಲ್ಲ? ಭಾಳ ದಿನದ ಮೇಲೆ ಭೇಟಿಯಾಗಿರಿ, ಭಾಳ ದಿನದ ಮೇಲೆ ದೊರಕಿದ್ದೀರಿ. देखो कहाँ देश विदेश के कोने कोने से बाप ने ही आपको ढूंढा है. ग्रेट बाबा. ಎಲ್ಲೆಲ್ಲಿಂದೋ ದೇಶ ವಿದೇಶ, ಊರು, ಹಳ್ಳಿ, ಓಣಿ ಎಲ್ಲೆಲ್ಲೋ ಇದ್ವಿ. ನಮ್ಮನ್ನ ಬಾಬಾ ಇಷ್ಟು ಕೋಟಿ ಮನುಷ್ಯರಲ್ಲಿ ನಮ್ಮನ್ನೇ ಹೆಕ್ಕಿ ತೆಗೆದಾರಲ್ಲ ಬಾಬಾ. ನಮ್ಮನ್ನೇ ಬಾಬಾ ಹುಡುಕಿದಾರಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಬಾಬಾ ನಮ್ಮನ್ನ ಹುಡುಕಿದ್ದೆಷ್ಟು ಗ್ರೇಟ್. ಆಪ್ ಬಾಪ್ ಕೋ ढूंढ सके. ನೀವು ನನ್ನನ್ನು ಹುಡುಕಿದ್ರಿ, ನೀವು ನನ್ನನ್ನು ಹುಡುಕ್ಲಿಕ್ಕೆ ಆಯ್ತಾ? ಬಾಬಾ ಕೇಳ್ತಾರೆ. ನಾವು ಎಲ್ಲೆಲ್ಲ ಹೋಗಿ ಹುಡುಕಿದ್ವಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಭಟಕತೆ ರಹೆ, ಅಲ್ದಾಡ್ತಾನೇ ಇದ್ವಿ, ಲೇಕಿನ್ ಮಿಲ್ ನಹಿ ಸಕೆ. ಆದರೆ ಬಾಬಾನ ಜೊತೆಗೆ ಭೇಟಿ ಆಗಲೇ ಇಲ್ಲ. ಹುಡುಕಿದ್ವಿ, ಸಿಗಲೇ ಇಲ್ಲ. ಯಾಕೆ ಹುಡುಕಿದ್ವಿ? ಎಲ್ಲ ಯಾಕೆ ಸಿಗಲಿಲ್ಲ? ರಾಂಗ್ ಪ್ಲೇಸಸ್ನಲ್ಲಿ ಹುಡುಕ್ಬಿಟ್ವಿ. और बाप ने भिन्न भिन्न देश, गांव, कस्बे, जहां जहां भी बाप के बच्चे हैं वहां से ढूंढ दिया. ಬಾಬಾ ಎಷ್ಟು ಗ್ರೇಟ್. ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ನಿಂದ ಅಷ್ಟೇ ನಮ್ಮನ್ನು ಹುಡುಕ್ಲಿಲ್ಲ ಬಾಬಾ. ಬೇರೆ ಬೇರೆ ದೇಶ, ಹಳ್ಳಿ, ಮತ್ತೇನಂತಾರಲ್ಲ ಕಸ್ಬೆ, ಓಣಿ, ಎಲ್ಲದ್ರಿಂದಲೂ ಬಾಬಾ ಹುಡುಕ್ಬಿಟ್ರು. ಎಷ್ಟು ದೂರ ದೂರ ಇದ್ರು ಹುಡುಕ್ಬಿಟ್ರು. ಹುಡುಕಿದರು, ಮತ್ತೇನ್ ಮಾಡಿದ್ರು? ಅಪ್ನಾ ಬನಾ ಲಿಯಾ. ನಮ್ಮನ್ನ ಬಾಬಾ ತನ್ನವರನ್ನಾಗಿ ಮಾಡಿಕೊಂಡರು. गीत गाते हो ना, मैं बाबा का
ಬಾಬಾ ಮೇರ. ನಾನು ಬಾಬನವನಾಗಿದ್ದೇನೆ, ಬಾಬಾ ನನ್ನವರಾಗಿದ್ದಾರೆ. ಬಾಬಾ ನಾನು ನಿನ್ನವನಾಗ್ಬಿಟ್ಟೆ, ಬಾಬಾ ನನ್ನವರಾಗ್ಬಿಟ್ರು. ಎಷ್ಟು ಚಂದ ಬಾಬಾ ಹುಡುಕಿದ್ರು. ಏನು ನಮ್ಮನ್ನ ನಾ ಜಾತಿ ದೇಖಿ, ನಾ ದೇಶ ದೇಖ, ನಾ ರಂಗ ದೇಖ, ಇವು ಏನು ನೋಡ್ಲಿಲ್ಲ ಬಾಬಾ. ಇವ್ರು ಈ ಜಾತಿಯವ್ರಪ್ಪ, ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೇ ಬೇಡ, ಜಾತಿ ನೋಡಲಿಲ್ಲ. ಇವ್ರಿಂಥ ದೇಶದವರು, ದೇಶ ನೋಡಲಿಲ್ಲ ಬಾಬಾ. ಮತ್ತೇನು ನೋಡಲಿಲ್ಲ ಬಾಬಾ. ಬಾಬಾ ತಿಳಿಸ್ತಿದ್ದಾರೆ, ನಮ್ಮ ಬಣ್ಣ ನೋಡಲಿಲ್ಲ ಬಾಬಾ. ಒಂದೇ ನೋಡಿದ್ರು ಬಾಬಾ. ಏನು ನೋಡಿದ್ರು? ಸಬ್ಕೆ ಮಸ್ತಕ್ ಪರ್ ಏಕಿ ರುಹಾನಿ ರಂಗ ದೇಖ. ಎಲ್ಲರ ಮಸ್ತಕದಲ್ಲಿ ಒಂದೇ ಆತ್ಮಿಕವಾದ ಬಣ್ಣವನ್ನು ನೋಡಿದ್ರು, ಜ್ಯೋತಿರ್ಬಿಂದು. ಬಾಬಾ ನೋಡಿದ್ದು ಕೇವಲ ಜ್ಯೋತಿರ್ಬಿಂದು. डबल फॉरेनर्स क्या समझते हैं? डबल फॉरेनर्स ಏನು ತಿಳ್ಕೊಳ್ತೀರಿ? ಬಾಪ್ನೆ ಜಾತಿ ದೇಖಿ, ಬಾಬಾ ಕನ್ಫರ್ಮ್ ಮಾಡ್ಕೊತಾರೆ. ಬಾಬಾ ಎಂದಾದ್ರೂ ಜಾತಿ ನೋಡಿದ್ರಾ? ಯಾರು ಯಾವ ಜಾತಿ ಅನ್ನೋದೇ ಗೊತ್ತಿರಂಗಿಲ್ಲ. ಬಾಬನ ಮಕ್ಕಳು ದಿನಾ ಕ್ಲಾಸಿಗೆ ಬರ್ತಾರೆ, ಯಾರು ಯಾವ ಜಾತಿ ಅನ್ನೋದೇ ಗೊತ್ತಿಲ್ಲ. ಬಾಬಾ ಕೇಳೋದೇ ಇಲ್ಲ, ಜಾತಿ ನೋಡೋದೇ ಇಲ್ಲ. ನಾ ಜಾತಿ ದೇಖಿ, काला है, गोरा है, श्याम है, सुंदर है, ಇವ್ರು ಫೇರ್ ಇದ್ದಾರ, ಇವ್ರು ಬ್ಲ್ಯಾಕ್ ಇದ್ದಾರ, ಇವ್ರು ಬೆಳ್ಳಗಿದ್ದಾರ, ಇವರು ಸುಂದರ ಇದ್ದಾರ, ನೀಲವರ್ಣ ಇದ್ದಾರ, ಇವನೇನು ನೋಡ್ಲೇ ಇಲ್ಲ. ಕುಚ್ ನಹಿ ದೇಖ. ಕೇವಲ ಏನು ನೋಡಿದೆ ಅಂತಾರೆ ಬಾಬಾ? ಒಂದೇ ನೋಡಿದೆ, ಯಹ ಮೇರಾ ಹೇ, ಈ ಮಗು ನನ್ನದು. ಪರಮಾತ್ಮ ನಮ್ಮನ್ನ ನನ್ನ ಮಕ್ಕಳು ಅಂತ ಅನ್ಬೇಕಾದ್ರೆ ಅವನದೆಷ್ಟು ವಿಶಾಲತೆ, ಅವನಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ, ಅವನ ಕ್ಷಮೆ ಕರುಣೆ. तो बताओ, बाप का प्यार है या आपका प्यार है? ಬಾಬನಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯೋ, ನಿಮಗ್ ಬಾಬನ ಮೇಲೆ ಪ್ರೀತಿ ಇದೆಯೋ? बच्चे भी उत्तर देने में होशियार हैं. मಕ್ಕಳು उत्तर ಕೊಡೋದ್ರಲ್ಲಿ ಜಾಣರಿದ್ದಾರೆ. कहते हैं बाबा आप ही कहते हो कि प्यार से प्यार खींचता है, तो आपका प्यार है तो हमारे है तब तो खींचता है. ಬಾಬಾ ಹೇಳ್ತಾರೆ, ಮಕ್ಕಳು ಭಾಳ ಜಾಣರಿದ್ದಾರೆ ಉತ್ತರ ಕೊಡ್ಲಿಕ್ಕೆ. ಬಾಬಾ ನೀನೇ ಹೇಳ್ತೀರಿ ಬಾಬಾ, ಪ್ರೀತಿಯಿಂದ ಪ್ರೀತಿ ಎಳೆಯಲ್ಪಡ್ತದೆ. ಯಾರು ನನ್ನನ್ನು ಭಾಳ ಪ್ರೀತಿ ಮಾಡ್ತಾರೋ ಅವರನ್ನು ನಾನು ಭಾಳ ಪ್ರೀತಿ ಮಾಡ್ತೀನಿ. ನಾನು ನಿನ್ನನ್ನು ಭಾಳ ಪ್ರೀತಿ ಮಾಡ್ತೀನಿ, ಅದಕ್ಕೆ ನೀ ನನ್ನನ್ನು ಭಾಳ ಪ್ರೀತಿ ಮಾಡ್ತೀಯ. ಮಕ್ಕಳು ಉತ್ತರ ಕೊಡ್ತಾರೆ. बच्चे भी होशियार है और बाप को खुशी है कि इतना हिम्मत उमंग उत्साह रखने वाले बच्चे हैं. ಮಕ್ಕಳು ಜಾಣರಿದ್ದಾರೆ. ಮಕ್ಕಳ ಆನ್ಸರ್ ನೋಡಿ ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ಇಷ್ಟು ಖುಷಿಯಲ್ಲಿದ್ದಾರೆ, ಎಷ್ಟು ಹಿಮ್ಮತ್ತು ಉಮಂಗ್ ಉತ್ಸಾಹ ನೋಡಿ ಪರಮಾತ್ಮನಿಗೂ ಖುಷಿ ಆಗ್ತದೆ ಮಕ್ಕಳ ಉತ್ಸಾಹ ನೋಡಿ. बाप दादा के पास 15 दिन के चार्ट का बहुत बच्चों का रिजल्ट आया. 15 ದಿನದ ಚಾರ್ಟಿನ ರಿಸಲ್ಟ್ ಬಾಬನ ಹತ್ರ ಬಂದಿತ್ತು. एक बात तो बाप दादा ने चारों ओर की रिजल्ट में देखी कि मेजॉरिटी बच्चों का अटेंशन रहा. ಬಾಬಾ ಹಿಂದಿನ ಮುರಳಿಯಲ್ಲಿ ಹೇಳಿದರು, 15 ಡೇಸ್ ಬಿಟ್ಟು ಬಂದಾಗ ನಾನು ನೋಡ್ತೀನಿ, 3 ತಿಂಗಳ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು, ಸ್ವರಾಜ್ಯಾಧಿಕಾರಿಯಾಗಿರಬೇಕು, ಇಂದ್ರಿಯಗಳು ಮನ ಬುದ್ಧಿ ಸಂಸ್ಕಾರಗಳಿಗೆ ಆತ್ಮ ಶ್ರೀಮತಬದ್ಧವಾಗಿ ರಾಜ್ಯ ಆಳಬೇಕು. 15 ಡೇಸ್ ಬಿಟ್ಟು ನಾನು ರಿಸಲ್ಟ್ ನೋಡ್ತೀನಿ. ಮೆಜಾರಿಟಿ ಮಕ್ಕಳಿಗೆ ಅಟೆನ್ಷನ್ ಚೆನ್ನಾಗಿತ್ತು ಅಂತ ಬಾಬಾ ಹೇಳ್ತಾರೆ. परसेंटेज जितनी स्वयं भी चाहते हैं उतनी नहीं है, परंतु अटेंशन है. ಈ ಹೋಮ್ವರ್ಕ್ನಲ್ಲಿ ಚಾರ್ಟ್ ಮೇಂಟೆನೆನ್ಸ್ನಲ್ಲಿ ಮಕ್ಕಳಿಗೆ
ನಾನು ಇಷ್ಟು ಪುರುಷಾರ್ಥ ಮಾಡಬೇಕು ಅಂತಿದೆಯೋ ಅಷ್ಟೇನು ಪುರುಷಾರ್ಥ, ಅಷ್ಟು ಪರ್ಸಂಟೇಜ್ ಏನಿಲ್ಲ, ಆದರೆ ಟೆನ್ಷನ್ ಅಂತ ಇತ್ತು. दिल ही दिल में जो तीव्र पुरुषार्थी बच्चे हैं वो अपनी प्रतिज्ञा को पूरा करने के लक्ष्य से आगे बढ़ भी रहे हैं. ಗುಪ್ತವಾಗಿ ಒಳಗೊಳಗೆ ಹೃದಯದಲ್ಲಿ ತೀವ್ರ ಪುರುಷಾರ್ಥಿ ಮಕ್ಕಳು ತಮ್ಮ ಪ್ರತಿಜ್ಞೆಯನ್ನು ಪೂರ್ಣ ಮಾಡುವ ಲಕ್ಷ್ಯದಿಂದ ಗುಪ್ತವಾಗಿ ಮುಂದುವರಿತಾ ಇದ್ದಾರೆ. और आगे बढ़ते बढ़ते मंजिल पर पहुंच ही जाएंगे. ಮುಂದುವರಿತಾ ಬಾಬಾ ತಿಳಿಸ್ತಾ ಇದ್ದಾರೆ, ಗುರಿ ತಲುಪೇ ಬಿಡ್ತಾರೆ ಮಕ್ಕಳು. ಅಷ್ಟು ಲಗ್ಗನಿದೆ ಗುಪ್ತವಾಗಿ. ಬಾಬಾ ಹೇಳಿದ ಹೋಮ್ವರ್ಕ್ ನಾನು ಫುಲ್ಫಿಲ್ ಮಾಡಬೇಕು ಅಂತ. ಮೆಜಾರಿಟಿ ಎಲ್ಲ ಮಕ್ಕಳಿಗೆ ಟೆನ್ಷನ್ ಇದೆ, ಮೈನಾರಿಟಿ ಅಭಿ ಭಿ ಕಭಿ अलबेलापन में है, कभी आलस्य के वश अटेंशन भी कम दे रहे हैं. ಇಷ್ಟು ನಾ ಸ್ಟ್ರಾಂಗ್ ಆಗಿ 3 ತಿಂಗಳ ಕರೆಕ್ಟ್ ಸ್ವರಾಜ್ಯಾಧಿಕಾರಿ ಇರಬೇಕಂತ ಹೇಳಿದ್ರು ಕೆಲವು ಮಕ್ಕಳಷ್ಟೇ ಇವತ್ತಿನವರೆಗೂ ಅಲ್ಬೇಲಪ್ಪನಿದ್ದಾರೆ. ಆಲಸ್ಯದಲ್ಲಿ ಬಂದು ಅಟೆನ್ಷನ್ ಕಡಿಮೆ ಇಟ್ಕೊಂಡಿದ್ದಾರೆ. ಉನೋಂಕ ಏಕ್ ವಿಶೇಷ ಸ್ಲೋಗನ್ ಹೇ. ಯಾಕೆ ಕೆಲವೊಬ್ರು ಪುರುಷಾರ್ಥ ಸ್ಪೀಡಪ್ ಆಗ್ತಾ ಇಲ್ಲ? ಯಾಕೆ ನೆಗ್ಲಿಜೆನ್ಸ್? ಯಾಕೆ ಬಾಬಾ ಇಷ್ಟು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ಆದರೂ ಗ್ರೂಪ್ ಮಾಡಿ ನೀವು ಸ್ವರಾಜ್ಯಾಧಿಕಾರಿ ಆಗಬೇಕು, ಈ ಝೋನ್ನವ್ರು ಆಗಬೇಕು, ಈ ಡಿಪಾರ್ಟ್ಮೆಂಟ್ ಅವ್ರು ಆಗಬೇಕು, ಮಧುಬಂಧವ್ರು ಆಗಬೇಕು, ಎಲ್ಲರಿಗೂ ಇಷ್ಟೆಲ್ಲ ಹೇಳಿದ್ರು ಆದರೆ ಕೆಲವರಿಗೆ ಯಾಕೆ ಅಟೆನ್ಷನ್ ಕಡಿಮೆ ಆಗಿದೆ? ಹೋ ಹೀ ಜಾಯೆಂಗೆ, ಜಾನಾ ಹೈ ನಹಿ ಜಾಯೆಂಗೆ. ಆಗ್ಬಿಡ್ತೀವಿ, ಆಗ್ಬೇಕಲ್ಲ, ಏನು ಇವತ್ತ ನಾಳೆನ ವಾಪಸ್ ಹೋಗ್ಬಿಡ್ತೀವೇನ? ಏನು ಮಾಡೋದಿದ್ರು ಇನ್ನು ಆರಾಮ್ ಟೈಮ್ ಐತಲ್ಲ, ಅಂತಿಮದಲ್ಲಿ ಮಾಡಿದ್ರೆ ಆತು ಬಿಡು. ಇವತ್ತ ನಾಳೆ ಏನು ವಿನಾಶ ಆಗೋದಂಗಿಲ್ಲ, ಇನ್ನು ಯಾವಾಗ ಒಂದ್ಸಲ ಮಾಡ್ಕೊಂಡ್ರಾಯ್ತು. ಹೋ ಈ ಜಾಗ ಆಗ್ತೀವಲ್ಲ, ಆಗ್ಬೇಕಲ್ಲ, ನಮ್ಮನ್ನು ಬಿಟ್ರೆ ಇನ್ಯಾರು ಹಾಕಾರ, ನಾವು ಹಾಕಿವಲ್ಲ. ಯಾ ಹೇ ಅಲ್ಬೇಲಾಪನ್. ಇದಕ್ಕೇನಂತಾರೆ ಬಾಬಾ? ಅಲ್ಬೇಲಾಪನ್. ಜಾನಾ ಹಿ ಹೇ, ಯಾ ಹೇ ತೀವ್ರ ಪುರುಷಾರ್ಥ. ಎರಡೇ ಶಬ್ದ ವ್ಯತ್ಯಾಸ. ನೋಡೋಣ, ಆಗೋಣ, ಇದು ಅಲ್ಬೇಲಾಪನ್. ಆಗಲೇಬೇಕು, ಇದು ತೀವ್ರ ಪುರುಷಾರ್ಥ. बाप दादा वायदे बहुत सुनते हैं, बार बार वायदे बहुत अच्छे करते हैं. ಮಕ್ಕಳು ಮಾಡೋ ಪ್ರಾಮಿಸ್ಗಳನ್ನು ನಾನು ಬಾರಿ ಬಾರಿ ಕೇಳ್ತಾ ಇರ್ತೀನಿ. ಬಾರಿ ಬಾರಿ ಪ್ರಾಮಿಸ್ ಮಾಡುವಂತಹ ಹ್ಯಾಬಿಟ್ ಮಕ್ಕಳ ಹತ್ರ ಇದೆ. ಒಳ್ಳೊಳ್ಳೆ ಪ್ರಾಮಿಸ್ಗಳನ್ನು ಮಾಡ್ತಾರೆ. बच्चे वायदा इतनी अच्छी हिम्मत से करते हैं जो उस समय बाप दादा को भी बच्चे दिल खुश मिठाई खिला देते हैं. ಪ್ರತಿಜ್ಞೆ ಮಾಡುವಾಗ ಎಷ್ಟು ಚಲೋ ಪ್ರತಿಜ್ಞೆ ಮಾಡ್ತಾರೆ ಮಕ್ಕಳಂತಂದ್ರೆ, ಬಾಪ್ ದಾದನಿಗೂ ಸಹ ಪ್ರತಿಜ್ಞೆ ಮಾಡೋ ಟೈಮಿಗೆ ಮಕ್ಕಳು ಸ್ವೀಟ್ ತಿನ್ನಿಸ್ಬಿಡ್ತಾರೆ. ದಿಲ್ ಖುಷ್ ಸ್ವೀಟ್ ತಿನ್ನಿಸ್ಬಿಡ್ತಾರೆ, ಬಾಬಾನು ಖುಷಿ ಆಗಿಬಿಡ್ತಾರೆ. ಬಾಪ್ ಬಿ ಖಾ ಲೇತೆ ಹೇ, ಅಬೋಗ್ತಾ ತಂದೆನೂ ತಿಂದು ಬಿಡ್ತಾರೆ. ಮಕ್ಕಳ ಪ್ರತಿಜ್ಞೆ ನೋಡಿ ಖುಷಿ ಆಗ್ಬಿಡ್ತಾರೆ. ಬಾಬಾ ಅಯ್ಯೋ ನನ್ನ ಮಕ್ಕಳು ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡಿದ್ದಾರೆ ಅಂದಮೇಲೆ ಇನ್ಮೇಲೆ ಗ್ಯಾರಂಟಿ ಇವರು ಪರಿವರ್ತನೆ ಆಗೇ ಆಗ್ತಾರೆ. ಬಾಬಾನು ಖುಷಿ ಆಗ್ಬಿಡ್ತಾರೆ. ಲೇಕಿನ್ वायदा, प्रॉमिस, वायदा, प्रतिज्ञे अर्थात पुरुषार्थ में ज्यादा से ज्यादा फायदा. वायदा अंद्रेनु? पुरुषार्थದಲ್ಲಿ ಹೆಚ್ಚು ಹೆಚ್ಚು ಲಾಭ ಪಡೆಯುವಂಥ ಪುರುಷಾರ್ಥ ಮಾಡೋದೇ ವಾಯ್ದಾ. अगर फायदा नहीं है, ಪುರುಷಾರ್ಥ ಮಾಡ್ತಿದ್ದೀನಿ ಫಾಯ್ದಾ ಆಗ್ತಾ ಇಲ್ಲ ಅಂದರೆ ವಾಯ್ದಾ ಸಮರ್ಥ ನೈ. ನಾನು ಮಾಡಿರೋ ಪ್ರಾಮಿಸ್ ಸಮರ್ಥ ಇಲ್ಲ ಅಂತ ಅರ್ಥ. ವಾಯ್ದಾ ಭಲೆ ಕರೋ ಫಿರ್ ಬಿ ದಿಲ್ ಖುಷ್ ಮಿಠಾಯಿ ತೋ ಖಿಲಾತೇವನ. ಬಾಬಾ ನಾವು ವಾಯ್ದಾ ಮಾಡ್ದಂಗ ನಡೆಯಕ್ಕೆ ಆಕ್ಯತೆ ಇಲ್ಲೋ, ಅದರಿಂದ ವಾಯ್ದಾ ಮಾಡೋದೇ ಬಿಟ್ಬಿಟ್ರೆ ಬೆಸ್ಟ್ ಅಲ್ಲ ಬಾಬಾ. ಬಾಬಾ ಅಂತಾರೆ ಹಂಗೆ ಮಾಡಿಬಿಡ್ರಿ, ವಾಯ್ದಾ ಮಾಡ್ರಿ. ವಾಯ್ದಾ ಮಾಡಿದ್ರಲ್ವಾ ನೀವು ನನಗೊಂದಿಷ್ಟು ದಿಲ್ ಖುಷ್ ಮಿಠಾಯಿ ತಿನ್ಸೋದು. ಅಟ್ಲೀಸ್ಟ್ ನೀವು ವಾಯ್ದಾ ಮಾಡುವಾಗ ನಾವು ದಿಲ್ ಖುಷ್ ಹಾಕ್ತೀನಿ. ಬಾಬಾ ಹೇಳ್ತಾರೆ ವಾಯ್ದಾ ಮಾಡಿ,
दिलकुश मिठाई तिनतीनी, साथ साथ तीव्र पुरुषार्थ की लगन को अग्नि रूप में लाओ. ಜೊತೆ ಜೊತೆಗೆ ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪಕ್ಕೆ ತನ್ನಿರಿ. ತೀವ್ರ ಪುರುಷಾರ್ಥದ ಲಗನ್ನನ್ನು ಅಗ್ನಿ ರೂಪಕ್ಕೆ ತನ್ನಿ. ಜ್ವಾಲಾಮುಖಿ ಬನೋ, ज्वालामुखीಗಳಾಗಿರಿ. समय प्रमाण रहे हुए जो भी मन के संबंध संपर्क में हिसाब किताब है, ಸಮಯಾನುಸಾರವಾಗಿ ಏನೆಲ್ಲ ಲೆಕ್ಕಾಚಾರಗಳು ಉಳ್ಕೊಂಡೆವೋ ಮನಸ್ಸಿನಲ್ಲಿ, ಸಂಕಲ್ಪ ಸಂಸ್ಕಾರಗಳ ಲೆಕ್ಕಾಚಾರ, ಸಂಬಂಧ ಸಂಪರ್ಕದಲ್ಲಿ ಜನರೊಂದಿಗೆ ಲೆಕ್ಕಾಚಾರ, ಇವೆಲ್ಲವನ್ನ ಜ್ವಾಲಾ ರೂಪ ಸೆ ಭಸ್ಮ ಕರೋ, ಜ್ವಾಲಾ ರೂಪದಿಂದ ಭಸ್ಮ ಮಾಡಿರಿ. लगन है, इसमें बाप दादा भी पास करते हैं, लेकिन अभी लगन को अग्नि रूप में लाओ. हाँ, ಪುರುಷಾರ್ಥ ಮಾಡ್ಬೇಕಂತ ಲಗನ್ ಇದೆ ಮಕ್ಕಳಲ್ಲಿ. ಲಗನ್ನಲ್ಲಿ ಪಾಸ್ ಅಂತ ಬಾಬಾನು ಪಾಸ್ ಮಾಡಿಬಿಡ್ತಾರೆ. ಆದ್ರೀಗ ಲಗನ್ನನ್ನು ಅಗ್ನಿ ರೂಪಕ್ಕೆ ಪರಿವರ್ತನೆ ಮಾಡಿಕೊಳ್ಳಿ. ಯಾಕೆ ನಮ್ಮ ಸ್ಥಿತಿ ಈಗ ಜ್ವಾಲಾ ಸ್ವರೂಪ ಆಗಬೇಕಾಗಿದೆ? ನಮ್ಮ ವಾಯ್ದಾ ಜ್ವಾಲಾ ಸ್ವರೂಪ, ನಮ್ಮ ಲಗನ್ ಜ್ವಾಲಾ ಸ್ವರೂಪ. ಎಷ್ಟು ಜ್ವಾಲಾ ಸ್ವರೂಪ ಆಗ್ಬೇಕಂದ್ರೆ ಬಾಬಾ, ಇನ್ನು ಉಳಿದ ಎಲ್ಲ ಲೆಕ್ಕಾಚಾರಗಳೂ ಭಸ್ಮ ಆಗುವಷ್ಟು ಜ್ವಾಲಾ ಸ್ವರೂಪ ಪುರುಷಾರ್ಥದ ಲಗನ್ ಇರಬೇಕು. ಬಾಬಾ ತಿಳಿಸ್ತಾ ಇದ್ದಾರೆ, ಲಗನನ್ನು ಜ್ವಾಲಾ ಸ್ವರೂಪನೂ ಮಾಡಬೇಕು, ಆಮೇಲೆ ತೀವ್ರ ಪುರುಷಾರ್ಥ ಮಾಡಬೇಕು ಎನ್ನುವಂಥದ್ದು ಜ್ವಾಲಾ ಸ್ವರೂಪ ಆಗಬೇಕು. विश्व में एक तरफ भ्रष्टाचार है, अत्याचार की अग्नि होगी. ಒಂದು ಕಡೆ ವಿಶ್ವದಲ್ಲಿ ಭ್ರಷ್ಟಾಚಾರ ಮತ್ತು ಅತ್ಯಾಚಾರದ ಅಗ್ನಿ ತಣ್ಣಗೇನಾಗಿಲ್ಲ, ಅಗ್ನಿ ಗರಂ ಉರಿತಾ ಇದೆ. यह दूसरे तरफ आप बच्चों का पावरफुल योग अर्थात लगन की अग्नि ज्वाला रूप में आवश्यक है. ಇನ್ನೊಂದು ಕಡೆ ನಾವೆಲ್ಲ ಮಕ್ಕಳ ಪವರ್ಫುಲ್ ಯೋಗ ಅರ್ಥಾತ್ ಲಗನ್ನಿನ ಅಗ್ನಿ ಜ್ವಾಲಾ ಸ್ವರೂಪ ಅವಶ್ಯಕವಾಗಿದೆ. ನಾನು ತೀವ್ರ ಪುರುಷಾರ್ಥ ಮಾಡಬೇಕೆನ್ನುವಂತಹ ಲಗನ್ನ ಜ್ವಾಲಾ ಸ್ವರೂಪ ಆಗಬೇಕು. ನಾವು ಮಾಡುವ ವಾಯ್ದಾ ಜ್ವಾಲಾ ಸ್ವರೂಪ ಆಗಬೇಕು. ಎಷ್ಟು ಜ್ವಾಲಾ ಸ್ವರೂಪ ಆಗಬೇಕು? ನಮ್ಮೆಲ್ಲ ಲೆಕ್ಕಾಚಾರಗಳೇ ಭಸ್ಮಾಗುವಷ್ಟು ಜ್ವಾಲಾ ಸ್ವರೂಪ ಆಗಬೇಕು. ನಮ್ಮ ಪವರ್ಫುಲ್ ಯೋಗನೂ ಜ್ವಾಲಾ ಸ್ವರೂಪ ಆಗಬೇಕು. ಎಷ್ಟು ಜ್ವಾಲಾ ಸ್ವರೂಪ ಆಗಬೇಕಂದ್ರೆ ये ज्वाला रूप इस भ्रष्टाचार अत्याचार के अग्नि को समाप्त करेगा. ನಮ್ಮ ಪವರ್ಫುಲ್ ಯೋಗಿನ ಜ್ವಾಲಾ ಸ್ವರೂಪ ಭ್ರಷ್ಟಾಚಾರವನ್ನ, ಅತ್ಯಾಚಾರದ ಅಗ್ನಿಯನ್ನ ಸಮಾಪ್ತಿ ಮಾಡಿಬಿಡ್ತದೆ. ನಮ್ದು ಜ್ವಾಲಾ ಸ್ವರೂಪ ಯೋಗ ಸರ್ವ ಆತ್ಮಕ್ಕೂ ಸಹಯೋಗ ದೇಗ, ಅನೇಕ ಆತ್ಮಗಳಿಗೆ ಸಹಯೋಗ ನೀಡ್ತದೆ. ಆಪ್ಕಿ ಲಗನ್, ನಾನು ತೀವ್ರ ಪುರುಷಾರ್ಥ ಮಾಡ್ಬೇಕು ಎನ್ನುವ ಲಗನ್ ಹೆಂಗಿರ್ಬೇಕಂದ್ರೆ ಬಾಬಾ, ಜ್ವಾಲಾ ಸ್ವರೂಪ ಕಿ ಹೋ. ಅರ್ಥಾತ್ ಜ್ವಾಲಾ ಸ್ವರೂಪ ಇರ್ಬೇಕಂದ್ರೆ ಅರ್ಥ ಏನು? ಪವರ್ಫುಲ್ ಯೋಗ ಹೋ. ನಮ್ಮ ಯೋಗ ಪವರ್ಫುಲ್ ಇರ್ಬೇಕು. तो यह याद की अग्नि उस अग्नि को समाप्त करेगी. ತಂದೆಯ ನೆನಪು ಮಾಡುವ ಅಗ್ನಿಯು ಆ ಅಗ್ನಿಯನ್ನು ಸಮಾಪ್ತಿ ಮಾಡಿಬಿಡ್ತದೆ. और दूसरे तरफ आत्माओं को परमात्मा संदेश की शीतल स्वरूप की अनुभूति कराएगी. ಎಂತ ಮ್ಯಾಜಿಕಲ್ ಅಗ್ನಿ! ಲಗನ್ ಎನ್ನುವ ಅಗ್ನಿ, ಪವರ್ಫುಲ್ ವಾಯ್ದಾ ಎನ್ನುವ ಅಗ್ನಿ, ಪವರ್ಫುಲ್ ಯೋಗ ಎನ್ನುವ ಅಗ್ನಿ ಒಂದು ಕಡೆ ನಮ್ಮ ಲೆಕ್ಕಾಚಾರವನ್ನು ಭಸ್ಮ ಮಾಡ್ತದೆ,
ಇನ್ನೊಂದು ಕಡೆ ಈ ಅಗ್ನಿ ಎಲ್ಲರದು ಅತ್ಯಾಚಾರ ಭ್ರಷ್ಟಾಚಾರ ಭಸ್ಮ ಮಾಡ್ತದೆ, ಇನ್ನೊಂದು ಕಡೆ ಸರ್ವರಿಗೂ ಸಹಯೋಗ ನೀಡ್ತದೆ. ಮತ್ತೊಂದು ಕಡೆ ಈ ಅಗ್ನಿ ಏನು ಮಾಡ್ತದೆ ಅಂದರೆ ಎಲ್ಲ ಆತ್ಮಗಳಿಗೂ ಪರಮಾತ್ಮನ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಮಾಡಿಸ್ತದೆ. ಅಗ್ನಿ ಅಂದರೆ ಸುಡ್ತದೆ, ಅದು ನಮ್ಮ ಪವರ್ಫುಲ್ ಯೋಗ ಏನು ಮಾಡ್ತದೆ, ಅನೇಕರಿಗೆ ಶೀತಲತೆ ಅನುಭೂತಿ ಮಾಡಿಸ್ತದೆ. ಪರಮಾತ್ಮ ಸಂದೇಶದ ಶೀತಲ ಸ್ವರೂಪದ ಅನುಭೂತಿ ಮಾಡಿಸ್ತದೆ. ನಮ್ಮ ಈ ಜ್ವಾಲಾ ಸ್ವರೂಪ ಸ್ಥಿತಿಯು ಬೇಹದ್ ಕಿ ವೈರಾಗ್ಯ ವೃತ್ತಿ ಪ್ರಜ್ವಲಿತ ಕರಾಯಿಗಿ, ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಜ್ವಲಿತ ಮಾಡಿಸುತ್ತದೆ. ನಮ್ಮ ಲಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರಜ್ವಲಿತ ಮಾಡ್ತದೆ. ಏಕ್ ತರಫ್ ಭಸ್ಮ ಕರೆಗಿ, ಈ ಪವರ್ಫುಲ್ ನೆನಪು, ಬಾಬನ್ ನೆನಪು ಎನ್ನುವಂಥ ಪವರ್ಫುಲ್ ಅಗ್ನಿಯು ಒಂದು ಕಡೆ ಅತ್ಯಾಚಾರ ಭ್ರಷ್ಟಾಚಾರವನ್ನು ಭಸ್ಮ ಮಾಡ್ತದೆ, ಇನ್ನೊಂದು ಕಡೆ ಶೀತಲ್ ಕರೆಗಿ, ಶೀತಲರನ್ನಾಗಿ ಮಾಡ್ತದೆ. ಮತ್ತೊಂದು ಕಡೆ ಏನು ಮಾಡ್ತದೆ ಅಂತ ಹೇಳಿದ್ರೆ ಹೇಳ್ರಿ ಬಾಬಾ, ಬೇಹದ್ ಕೆ ವೈರಾಗ್ಯ ಕಿ ಲಹರ್ ಫೈಲಾಯಿಗಿ, ಎಲ್ಲರೊಳಗೂ ಬೇಹದ್ದಿನ ವೈರಾಗ್ಯದ ಅಲೆ ಉತ್ಪನ್ನ ಆಗುವಂಗೆ ಮಾಡ್ತದೆ. ನಮ್ಮ ಲಗನ್, ನಾ ಯೋಗ ಪವರ್ಫುಲ್ ಮಾಡ್ಬೇಕು, ನಾನು ಯೋಗ ಪವರ್ಫುಲ್ ಮಾಡ್ಬೇಕೇನೋ ನಮ್ಮ ಲಗನ್ ಅನೇಕರಿಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಬರುವಂಗೆ ಮಾಡ್ತದೆ. ಬಚ್ಚೆ ಕೆಹತೆ ಹೇ, ಬಾಬಾ ಹೇಳ್ತಾರೆ ಯೋಗ ಮಾಡಂತ ಎಷ್ಟು ದಿನದಿಂದ ಹೇಳ್ತೀಯಲ್ಲ ಬಾಬಾ, ಮೇರಾ ಯೋಗ ತೋ ಹೈ ಹೇ, ನಾನು ನಿನ್ನನ್ನು ನೆನಪು ಮಾಡ್ತೀನಿ. ಸಿವಾಯ್ ಬಾಬ್ಗೆ ಮುಜೆ ಅವ್ರ ಕೊಯ್ ಹೈ ಹೇ ನಹಿ, ನಾನು ನಿನ್ನನ್ನು ಬಿಟ್ರೆ ಮತ್ತೆ ಯಾರು ನೆನಪು ಮಾಡಲಿ ಬಾಬಾ, ನನಗೆ ನಿನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಯಹ ಬಹುತ್ ಅಚ್ಚಾ ಹೈ, ಹಾಂ ನೀವು ನನ್ನ ನೆನಪು ಮಾಡ್ತೀರಿ, ನನ್ನೊಬ್ಬನನ್ನೇ ಆಶ್ರಯ ಮಾಡ್ಕೊಂಡಿರಿ, ಓಕೆ. ಆದರೆ ಬಾಬನ ಆಸೆನು ಬರೇ ನೆನಪು ಅಲ್ಲ, ಎಂಥ ನೆನಪು, ಪರಂತು ಸಮಯಾನುಸಾರ ಅಭಿ ಜ್ವಾಲಾ ರೂಪ ಬನೋ. ಸಿಂಪಲ್ ಯೋಗ ಅಲ್ಲ, ಎಂಥ ಯೋಗ ಮಾಡಬೇಕು, ಜ್ವಾಲಾ ಸ್ವರೂಪದ ಯೋಗ ಮಾಡಬೇಕು. ಜೋ ಯಾದಗಾರ್ ಮೇ ಶಕ್ತಿಯೋ ಕಾ ಶಕ್ತಿ ರೂಪ, ಯಾದಗಾರ್ಗಳಲ್ಲಿ ಸ್ಪೆಷಲಿ ದೇವಿಗಳಲ್ಲಿ ಶಕ್ತಿ ಸ್ವರೂಪ, ಮಹಾಶಕ್ತಿ ರೂಪ, ಸರ್ವಶಸ್ತ್ರಧಾರಿ ದಿಕ್ಕಾಯ ಹೇ. ಏನು ದೇವಿ ಪ್ರತ್ಯಕ್ಷ ಆಗ್ಬಿಟ್ಲಂದ್ರೆ ಎಲ್ಲ ಅಸುರರು ಸುಟ್ಟೆ ಹೋಗ್ಬಿಡ್ತಾರೆ. ಆ ಶಕ್ತಿ ರೂಪ, ಮಹಾಶಕ್ತಿ ರೂಪ, ಸರ್ವಶಸ್ತ್ರಧಾರಿ ತೋರಿಸಿದಾರಲ್ಲ, ಅಭಿವ ಮಹಾಶಕ್ತಿ ರೂಪ ಪ್ರತ್ಯಕ್ಷಕರು, ನಿಮ್ಮ ಮಹಾಶಕ್ತಿ ರೂಪವನ್ನು ಪ್ರತ್ಯಕ್ಷ ಮಾಡಿರಿ. ಚಾಹೆ ಪಾಂಡವ್ ಹೇ ಚಾಹೆ ಶಕ್ತಿಯ ಹೇ, ನೀವು ಅಣ್ಣಂದಿರಾಗಿರ್ಬೋದು ಅಕ್ಕಂದಿರಾಗಿರ್ಬೋದು, ಸಭಿ ಸಾಗರ್ ಸೆ ನಿಕ್ಲಿ ಹುಯಿ ಜ್ಞಾನ ನದಿಯಾ ಹೋ, ಎಲ್ಲರೂ ಜ್ಞಾನ ಸಾಗರನಿಂದ ಉಕ್ಕಿ ಬಂದಿರುವ ನಾವೆಲ್ಲ ಜ್ಞಾನ ನದಿಗಳು. ಸಾಗರ್ ನೈ ಹೋ ನದಿ ಹೋ, ನಾವ್ಯಾರು ಸಾಗರ ಅಲ್ಲ, ನಾವೆಲ್ಲರೂ ಸಾಗರನಿಂದ ಬಂದ ನದಿಗಳು. ಜ್ಞಾನ ಗಂಗಾಯೇ ಹೋ, ನೀವೆಲ್ಲ ಜ್ಞಾನ ಗಂಗೆಯರು. ಶುಭ ಬೆಸ್ಟ್ ವೆರೈಟಿ ಪಾತ್ರವನ್ನು ಅಭಿನಯಿಸ್ಲಿಕ್ಕೆ ಹೇಳ್ತಾರೆ. ಒಂದು ಕಡೆ ಜ್ವಾಲಾರೂಪ ಅಂತಾರೆ, ಇನ್ನೊಂದು ಕಡೆ ಬಾಬಾ ಅಂತಾರೆ ನೀವು ಜ್ಞಾನ ಗಂಗೆಯರು. तो ज्ञान गंगाए अब आत्माओं को अपने ज्ञान की शीतलता द्वारा पापों के आग से मुक्त करो. ಹೇ ಜ್ಞಾನ ಗಂಗೆಗಳೇ, ಈಗ ಆತ್ಮಗಳೇನು ಎಲ್ಲರೂ ಪಾಪದ ಬೆಂಕಿಯಲ್ಲಿ ಸುಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ನಿಮ್ಮ ಶೀತಲತೆಯಿಂದ ಪಾಪದಿಂದ ಮುಕ್ತ ಮಾಡಿರಿ. यह है वर्तमान समय का ब्राह्मणों का ಕರ್ತವ್ಯ. ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯ. ಪಕ್ಕ ಆಯ್ತಾ? ಒಂದು ಕಡೆ ಜ್ವಾಲಾರೂಪ ಆಗಬೇಕು, ಜ್ವಾಲಾರೂಪ ಮಹಾಶಕ್ತಿ ರೂಪ, ಶಕ್ತಿ ರೂಪ ಸರ್ವಶಸ್ತ್ರಧಾರಿ, ಆ ನಮ್ಮ ಮಹಾಶಕ್ತಿ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಬೇಕು. ಜ್ವಾಲಾ ಸ್ವರೂಪದಲ್ಲಿ ಏನೇನು ಮಾಡ್ಬೇಕಂದ್ರೆ ಬಾಬಾ, ಜಗತ್ತಿನಲ್ಲಿ ಹರಡಿರುವ ಭ್ರಷ್ಟಾಚಾರ ಅತ್ಯಾಚಾರವನ್ನು ಸುಟ್ಟು ಹಾಕಬೇಕು, ನಮ್ಮ ಅಳೆದುಳಿದ ಲೆಕ್ಕಾಚಾರಗಳನ್ನು ಸುಟ್ಟು ಹಾಕೋಬೇಕು. ಆಮೇಲೆ
ನಮ್ಮ ಜ್ವಾಲಾ ಸ್ವರೂಪ ಸ್ಥಿತಿಯಿಂದ, ಪವರ್ಫುಲ್ ಯೋಗದಿಂದ ಎಲ್ಲ ಕಡೆ ಬೇಹದ್ದಿನ ವೈರಾಗ್ಯವನ್ನು ಇಮರ್ಜ್ ಮಾಡಿಸ್ಬೇಕು. ಎಲ್ಲರೊಳಗೆ ಬೇಹದ್ದಿನ ವೈರಾಗ್ಯ ಉತ್ಪನ್ನ ಆಗಬೇಕು. ಬೇಹದ್ದಿನ ವೈರಾಗ್ಯ ಉತ್ಪನ್ನ ಆಯ್ತು ಅಂದರೆ ಪುರುಷಾರ್ಥ ಫಾಸ್ಟ್ ಆಗ್ಬಿಡ್ತದೆ. ಮತ್ತೊಂದು ಕಡೆ ಜ್ಞಾನ ಗಂಗೆಯರಾಗಬೇಕು. ಜ್ಞಾನ ಗಂಗೆಯರಾಗಿ ಪಾಪದ ಬೆಂಕಿಯಲ್ಲಿ ಬೇಯುತ್ತಿರುವ ಆತ್ಮಗಳಿಗೆ ಪಾಪದ ಬೆಂಕಿಯಿಂದ ಮುಕ್ತ ಮಾಡಿರಿ ಶೀತಲತೆಯ ಮೂಲಕ, ಜ್ಞಾನದ ಶೀತಲತೆಯಿಂದ ಮೂಲಕ. ಇದು ಬ್ರಾಹ್ಮಣರ ಕರ್ತವ್ಯ. ಬೆಂಕಿ ಆಗಬೇಕು, ತಣ್ಣಗಾಗಬೇಕು. ಸಭಿ ಬಚ್ಚೆ ಪೂछते हैं कि इस साल क्या सेवा करें. ಬಾಬಾ ಈ ವರ್ಷ ಏನು ಸೇವೆ ಮಾಡಬೇಕು, ಎಲ್ಲ ಮಕ್ಕಳು ಪ್ರಶ್ನೆ ಕೇಳ್ತಾರೆ. तो बाप दादा पहली सेवा यही बताते कि अभी समयानुसार सभी बच्चे ವಾನಪ್ರಸ್ಥ में है. ಈ ವರ್ಷ ಏನು ಮಾಡಬೇಕು ಅನ್ನೋದನ್ನು ಬಾಬಾ ಹೇಳ್ತಾರೆ. ಮಕ್ಕಳೇ, ಈಗಿನ ಸಮಯಾನುಸಾರವಾಗಿ ಎಲ್ಲ ಮಕ್ಕಳು ವಾನಪ್ರಸ್ಥ ಸ್ಥಿತಿಯಲ್ಲಿದ್ದೀರಿ. तो वानप्रस्थी अपने समय साधन सभी बच्चों को देखकर स्वयं वानप्रस्थ होते हैं. ಲೌಕಿಕದಲ್ಲಿ ವಾನಪ್ರಸ್ಥರು 60-65 ಕ್ರಾಸ್ ಆಗ್ಯಾರವ್ರದ್ದು ವಯಸ್ಸು ಮುಗಿತಪ್ಪ, 65-70 ಆಗಿತ್ತಂದರೆ ಏನು ಮಾಡ್ತಾರೆ? ತಮ್ಮ ಹತ್ರ ಇರುವ ಆಸ್ತಿ, ಸಾಧನ, ಸಮಯ, ಜವಾಬ್ದಾರಿಗಳನ್ನು ಮಕ್ಕಳಿಗೆ ಅರ್ಪಿಸಿ ತಾವು ವಾನಪ್ರಸ್ಥರಾಗ್ತಾರೆ. ದುಡಿವರೆಗೂ ಓಡಾಡಿ ಅದನ್ನು ತಂದು ಇದನ್ನು ತಂದು ತಾವೇ ಸ್ವಯಂ ಎಲ್ಲ ಮಾಡ್ತಾರೆ. ವಾನಪ್ರಸ್ಥರಾದಾಗ ಇಷ್ಟು ವರ್ಷ ನಾವು ಮಾಡೀವಿ, ಇನ್ಮೇಲೆ ಯಾರು ಮಾಡಲಿ? ಮಕ್ಕಳು ಮಾಡಲಿ, ಮಕ್ಕಳಿಗೆಲ್ಲ ಒಪ್ಪಿಸ್ತಾರೆ. ಆಪ್ ಬಿ ಈಗ ನಾವು ವಾನಪ್ರಸ್ಥ, ನಾವೇನು ಮಾಡ್ಬೇಕೀಗ? ಆಪ್ ಬಿ अपने समय का खजाना, श्रेष्ठ संकल्प का खजाना अभी औरों के प्रति लगाओ. ನಿಮ್ಮ ಹತ್ರ ಇರುವ ಖಜಾನೆ, ಪ್ರಾಪರ್ಟಿಯನ್ನು ಅನ್ಯರ ಪ್ರತಿಯಾಗಿ ಉಪಯೋಗಿಸಿರಿ. ಸಮಯದ ಖಜಾನೆಯನ್ನು, ಶ್ರೇಷ್ಠ ಸಂಕಲ್ಪದ ಖಜಾನೆಯನ್ನು ಅನ್ಯರ ಪ್ರತಿಯಾಗಿ ಉಪಯೋಗಿಸಿರಿ. अपने प्रति समय संकल्प कम लगाओ. ನನ್ನ ಪರಿವರ್ತನೆಗಾಗಿ ನನಗೋಸ್ಕರ ಸಮಯ ಮತ್ತು ಸಂಕಲ್ಪವನ್ನು ವಿನಿಯೋಗಿಸುವುದು ಕಡಿಮೆ ಮಾಡಿ. औरों के प्रति लगाने से स्वयं भी उस सेवा का प्रत्यक्ष फल खाने के निमित्त बन जाएंगे. ನೀವು ಅನೇಕರ ಪ್ರತಿಯಾಗಿ ನಿಮ್ಮ ಸಮಯ ಸಂಕಲ್ಪವನ್ನು ತೊಡಗಿಸುವುದರಿಂದ ಸ್ವಯಂ ಆ ಸೇವೆಯ ಪ್ರತ್ಯಕ್ಷ ಫಲವನ್ನು ಪಡೆದುಕೊಳ್ಳಲು ನಿಮಿತ್ತರಾಗ್ಬಿಡ್ತೀವಿ. ನಾವು ನನ್ನನ್ನೆಲ್ಲ ಚೇಂಜ್ ಮಾಡ್ಕೊಂಡು ಆಮೇಲೆ ಇನ್ನೊಬ್ರಿಗೆ ನಾನು ಸಮಯ ಸಂಕಲ್ಪ ಕೊಡ್ತೀನಿ ಅಂದರೆ ಬಾಬಾಂತರಿಗೆ ಅಷ್ಟು ಸಮಯ ಇಲ್ಲ. ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಲ್ಲಿ ನಿಮ್ಮ ಸಮಯ ಸಂಕಲ್ಪ ಕೊಡಿ. ಇನ್ನೊಂದು ಆತ್ಮವನ್ನು ಶಕ್ತಿಶಾಲಿ ಮಾಡಲಿಕ್ಕೆ, ಇನ್ನೊಂದು ಆತ್ಮನ ಪುರುಷಾರ್ಥವನ್ನು ತೀವ್ರಗತಿಗೊಳಿಸಲಿಕ್ಕೆ, ಇನ್ನೊಂದು ಆತ್ಮಗಳಿಗೆ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳೋ ಶಕ್ತಿ ದಾನ ಮಾಡಲಿಕ್ಕೆ ನಿಮ್ಮ ಎನರ್ಜಿಯನ್ನು, ನಿಮ್ಮ ಸಮಯ, ನಿಮ್ಮ ಸಂಕಲ್ಪವನ್ನು ಅನೇಕರಿಗೆ ನೀವು ತೊಡಗಿಸಿದರೆ, ಅನೇಕರಿಗೆ ಕೊಟ್ಟಾಗ ಅದರೊಳಗೆ ಯಾರ ಸೇವೆ ಸಮಾವೇಶ ಆಗಿರ್ತದೆ? ಸ್ವಯಂ ಪ್ರತ್ಯಕ್ಷ ಫಲ ಸಿಕ್ಬಿಡ್ತದೆ. मनसा सेवा, वाचा सेवा और सबसे ज्यादा चाहे ब्राह्मण चाहे और जो भी संबंध संपर्क में आते हैं उनको कुछ ना कुछ मास्टर दाता बन के देते जाओ. मनसा ಸೇವೆ ಮಾಡಿ, ವಾಚಾ ಸೇವೆ ಮಾಡಿ. ಈ ವರ್ಷ ಮಾಡಬೇಕಾದ ಸೇವೆನು ಈಶ್ವರ್ಯ ಪರಿವಾರದವ್ರು ಭೇಟಿ ಆಗ್ಬೋದು, ಅಥವಾ ಲೌಕಿಕ ಯಾರೇ ರಿಲೇಟಿವ್ಸ್ ಭೇಟಿ ಆಗ್ಬೋದು, ಯಾವ ಜನರು ಭೇಟಿ ಆಗ್ಬೋದು. ಬಾಬಾ ತಿಳಿಸ್ತಿದ್ದಾರೆ, ಬ್ರಾಹ್ಮಣರು ಇರ್ಬೋದು ಅಥವಾ ಇನ್ನು ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರೋರು ಇರ್ಬೋದು, ಅವರ ಪ್ರತಿಯಾಗಿ ಸ್ವಲ್ಪಿಲ್ಲ ಸ್ವಲ್ಪ ಏನಾದರೂ ಮಾಸ್ಟರ್ ದಾತಾಗಿ ಕೊಡ್ತಾ ಹೋಗಿ. ಏನೇನು ಕೊಡೋಣ? ಲೌಕಿಕ ಮನೇಲಿ ಎಲ್ಲರೂ ಒಂದಿಷ್ಟು ಗಿಫ್ಟ್ ಅಂತ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಯಾರು ಬಂದರು ಡಬ್ಬಿ ಕೊಟ್ಟೆ, ಪೆನ್ ಕೊಟ್ಟೆ, ಬಟ್ಟೆ ಕೊಟ್ಟೆ, ಏನೋ ಗಿಫ್ಟ್ ಕೊಡ್ತಿರ್ತಾರಲ್ಲ. ಶುಭ ಬೆಳಿತಾರೆ, ನೀವು ಕೊಡಿ.
ಏನು ಕೊಡ್ಬೇಕು ಹೇಳ್ರಿ ಬಂದವ್ರಿಗೆಲ್ಲ? ನಿಸ್ವಾರ್ಥ ಬನ್ ಖುಷಿ ದೋ. ದಾತ ಆಗ್ಬೇಕಾದ್ರೆ ಫೌಂಡೇಶನ್ ಏನು ಗೊತ್ತಾ? ನಿಸ್ವಾರ್ಥ ಬನೋ. ಫಸ್ಟ್ ನಿಸ್ವಾರ್ಥ ಆಗ್ರಿ. ಕೊಡುವಾಗಲೇ ವಿತ್ ಇಂಟೆನ್ಷನ್ ಕೊಡಬೇಡ್ರಿ. ನಾನು ಇವ್ರಿಗೆ ಕೊಟ್ರೆ ಇವ್ರ ನಾಳೆ ನನಗೆ ಹಿಂಗೆ ಹೆಲ್ಪ್ ಮಾಡ್ತಾರ, ಅದು ದಾತ ಅಲ್ಲೇ ಅಲ್ಲ. ದಾತ ಅಂದ್ರೇನು? ನಿಸ್ವಾರ್ಥ ಬನ್ ಖುಷಿ ಇದು. ಶಿವಬಾಬಾಗೆ ಕೊಡ್ತಿದಾರಲ್ಲ, ನಿಸ್ವಾರ್ಥ ದಾತ ಶಿವಬಾಬಾ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನ ದಾತ ಇರ್ತಾರೆ, ದುಃಖ ಪಡ್ತಾರೆ. ಅಯ್ಯೋ ನಾವು ಅವ್ರಿಗೆಲ್ಲ ಇಷ್ಟು ಕೊಟ್ವಿ ರೀ, ನಮ್ಮ ಮಕ್ಕಳಿಗೂ ಕೊಟ್ವಿ, ಅವರು ಏನು ಮಾಡಲಿಲ್ಲ, ಜನರಿಗೆ ಕೊಟ್ವಿ, ಅವರು ನಮ್ಗೆ ಹೆಲ್ಪ್ ಮಾಡಿಲ್ಲ. ಕೊಡುವಾಗ ಅವರಿಂದ ಏನು ಬಯಸದೆ ಕೊಡಿ. ನಿಸ್ವಾರ್ಥ, ನಿಸ್ವಾರ್ಥಾಗಿ ಖುಷಿದು. ಎಲ್ಲ ಆತ್ಮಗಳಿಗೆ ಬೇಕಾಗಿದೆ ಖುಷಿ ಕೊಡಿ. ಶಾಂತಿದು, ಎಲ್ಲ ಆತ್ಮಗಳಿಗೆ ಶಾಂತಿ ಕೊಡಿ. ಆನಂದ ಕಿ ಅನುಭೂತಿ ಕರಾವು, ಆನಂದದ ಅನುಭೂತಿ ಮಾಡಿಸ್ರಿ. ಪ್ರೇಮ್ ಕಿ ಅನುಭೂತಿ ಕರಾವು, ಪ್ರೇಮದ ಅನುಭೂತಿ ಮಾಡಿಸ್ರಿ. ಬಾಬಾ ಎಲ್ಲಾನು ಕೊಟ್ಬಿಟ್ರೆ ಮತ್ತೆ ನಮಗೆ ದೇನಾ ಹೇ और देना माना स्वतः ही लेना है. ಕೊಡುವುದು, ಕೊಟ್ಟೇ ಕೊಡ್ತಾ ಇರೋದು. ಕೊಡುವುದು ಅಂದ್ರೇ ಅರ್ಥ ನಾವು ಕೊಟ್ಟಷ್ಟು ನಮಗೆ ವೃದ್ಧಿ ಆಗ್ತದೆ. ಕೊಡುವುದರಲ್ಲಿ ಸ್ವಯಂ ಪಡೆದುಕೊಳ್ಳುವುದು ಸಮಾವೇಶ ಆಗಿದೆ. जो भी जिस समय जिस रूप में संबंध संपर्क में आए, ಯಾರು ಯಾವಾಗೂ ಯಾವುದೇ ರೂಪದ ಸಂಬಂಧ ಸಂಪರ್ಕದಲ್ಲಿ ಬಂದರು, ಕುಚ್ ಲೇಕರ್ ಜಾಯ್, ನಿಮ್ಮಿಂದ ಏನಾರ ಪಡ್ಕೊಂಡು ಹೋಗ್ಬೇಕು. आप मास्टर दाता के पास आकर खाली नहीं जाए. ನೀವು ಮಾಸ್ಟರ್ ದಾತನ ಹತ್ರ ಬಂದು ಯಾರು ಖಾಲಿ ಹೋಗ್ಬಾರ್ದು. ಏನಾರು ಕೊಡ್ಬೇಕು. ನೀವು ಅವ್ರಿಗೆ ಏನೇನು ಕೊಡ್ಬೇಕಂತ ಹೇಳಿದ್ರು ಬಾಬಾ? ಖುಷಿ ಕೊಡಿ, ಶಾಂತಿ ಕೊಡಿ, ಪ್ರೇಮದ್ದು, ಆನಂದ ಕೊಡಿ. ಜೈಸೆ ಪ್ರತಿ ಮಾತನ್ನ ಕ್ಲಾರಿಫೈ ಮಾಡ್ಲಿಕ್ಕೆ ಬಾಬಾ ಎಕ್ಸಾಂಪಲ್ ಕೊಡ್ತಾರೆ, ಉದಾಹರಣೆ ಕೊಡ್ತಾರೆ. ಯಾರನ್ನ ಬಾಬಾ ಉದಾಹರಣೆಗೆ ಇಟ್ಕೊಂಡಾರೆ? ಬ್ರಹ್ಮ ಬಾಬಾ. ब्रह्मा बाप को देखा, चलते फिरते भी अगर कोई भी बच्चा सामने आए तो कुछ ना कुछ अनुभूति के बिना खाली नहीं जाता. ಸುಮ್ಮನೆ ಬಾಬಾ ಕ್ಯಾಶುವಲ್ ನಡೀತಾ ಇರುವಾಗ ಯಾರ ಸಮ್ಮುಖದಲ್ಲಿ ಬಂದ್ರು ಬಾಬಾ ಸುಮ್ಮನೆ ಕಳಿಸ್ತಿರ್ಲಿಲ್ಲ. ಯಾರ ಸಮ್ಮುಖದಲ್ಲಿ ಬಂದ್ರು ಸಹ ಬಾಬಾ ಏನಿಲ್ಲ ಅಂದ್ರೆ ಏನಾದ್ರೂ ಅನುಭೂತಿ ಮಾಡಿಸೇ ಕಳಿಸ್ತಿದ್ರು. यह चेक करो कि जो भी आया मिला. ಇದನ್ನು ಚೆಕ್ ಮಾಡ್ಕೊರಿ. ಯಾರ ಸಮ್ಮುಖದಲ್ಲಿ ಬಂದ್ರು ಅವ್ರಿಗೆ ನನ್ನಿಂದ ಏನಾದರೂ ಪ್ರಾಪ್ತಿ ಆಯ್ತಾ, ನಾನು ಅವ್ರಿಗೇನಾದರೂ ಕೊಟ್ಟಿದ್ದೀನ ಚೆಕ್ ಮಾಡ್ಕೊರಿ. ಕುಚ್ ದಿಯಾ ವಾ ಖಾಲಿ ಗಯಾ, ನಾನು ಅವ್ರಿಗೆ ಏನಾರು ಕೊಟ್ಟನಾ ಅಥವಾ ಅವ್ರನ್ನ ಖಾಲಿ ಕಳಿಸಿದ್ನೋ. ಖಜಾನೆ से जो भरपूर होते हैं वह देने के बिना रह नहीं सकते. ಖಜಾನೆಯಿಂದ ಭರ್ಪೂರ್ ಆದವರು ಕೊಡ್ತಾನೇ ಇರ್ತಾರೆ. ಭರ್ಪೂರ್ ಇದ್ದವ್ರ ಚಿಹ್ನೆನೋ ಕೊಡ್ತಾನೆ ಇರ್ತಾರೆ. ಫಸ್ಟ್ ಬಾಬಾ ಅಂದ್ರೆ ವಾನಪ್ರಸ್ಥರ ಚಿಹ್ನೆ ಕೊಡುವುದು. ನೆಕ್ಸ್ಟ್ ಬಾಬಾ ಹೇಳ್ತಾರೆ ನೀವು ದಾತನ ಮಕ್ಕಳು, ಮಾಸ್ಟರ್ ದಾತ ಕೊಡುವುದು. ಈಗ ಬಾಬಾ ತಿಳಿಸಿದ್ರೆ ಖಜಾನೆ ಭರ್ಪೂರ್ ಇರೋರು ಕೊಡುವವರು, ಕೊಡ್ತಾನೆ ಇರ್ತಾರೆ. ಖಜಾನೆ ಭರ್ಪೂರ್ ಇರೋರು ಕೊಡದೆ ಹಂಗೆ ಸುಮ್ಮನೆ ಕಳ್ಸಕ್ಕಾಗೋದಿಲ್ಲ. ದಾತ ಬನು. ಎಂಥ ದಾತ ಆಗ್ಬೇಕು? ನಿಸ್ವಾರ್ಥ ದಾತ. ಮತ್ತೆಂಥ ದಾತ ಆಗ್ಬೇಕು? ಅಖೂಟ್. ಕೊಡುವಾಗ ಕಂಡೀಷನ್ ಹಾಕ್ಬಿಡ್ರಿ, ನಿಮಗೆ ಸ್ವಲ್ಪ ಶಾಂತಿ ಕೊಡ್ತೀನಿ. ಅಖೂಟ್, ಅಕ್ಷಯವಾಗಿ ಕೊಡಿ. ಅಖಂಡ, ಸದಾ ಕಟ್ಟಾಗದಿರುವಂತೆ ಸದಾ ಕೊಡ್ತಾ ಇರಿ. ಕೊಯ್ ಮಾಂಗೆ ನಹಿ. ಬಾಬಾ ಅವ್ರು ಬಂದಿದ್ರು, ಅವ್ರೇನು ಬೇಡಲೇ ಇಲ್ಲ, ಹಿಂಗಾಗಿ ನಾನೇನು ಕೊಡಲೇ ಇಲ್ಲ. ಅವ್ರು ಬೇಡಿದ ಮೇಲೆ ಕೊಡಬೇಡ್ರಿ. ಬೇಡಿದ್ರೆ ಅಷ್ಟು ಕೊಡ್ಬೇಕಂತೇನಿಲ್ಲ. ಶಿವಬಾಬಾ ನೋಡ್ರಿ, ನಾವೇನು ಬೇಡಿದ್ವಾ? ನಮ್ಮನ್ನು ದೇವತೆ ಮಾಡು, ನಾರಾಯಣ ಮಾಡು. ಅವ್ನು ಬೇಡದೆ ಕೊಟ್ಟಾನೆ. ಅವ್ರು ಬೇಡುವವರೆಗೂ ನೀವು ಕಾಯ್ಬೇಡ್ರಿ.
दाता कभी यह नहीं देखता कि यह मांगे तो दे. ಇವ್ರು ಬೇಡಿದ ಮೇಲೆ ಕೊಡ್ತೀನಿ ಅನ್ನೋರು ದಾತ ಅಲ್ಲೇ ಅಲ್ಲ. ದಾತ ಅದನ್ನ ನೋಡಲ್ಲ, ಅವ್ರು ಬೇಡೇ ಇಲ್ಲ, ನಾ ಹೆಂಗೆ ಕೊಡ್ಲಿ ಅನ್ನಂಗಿಲ್ಲ. ಎಂಥ ದಾತ ಆಗ್ಬೇಕು? ಅಖೂಟ್ ಮಹಾದಾನಿ, ಅಕ್ಷಯವಾಗಿ ಮಹಾದಾನಿಗಳಾಗಬೇಕು. ಮಹಾದಾತ ಸ್ವಯಂ ಹಿ ದೇತಾ ಹೈ. ಮಹಾದಾತ ತಾವಾಗಿ ಕೊಡ್ತಾರೆ, ನಿಸ್ವಾರ್ಥವಾಗಿ ಕೊಡ್ತಾರೆ, ಅಖಂಡಾಗಿ ಕೊಡ್ತಾರೆ, ಅಕ್ಷಯವಾಗಿ ಕೊಡ್ತಾರೆ. ಬೇಡಿದ್ರಷ್ಟೇ ಕೊಡಂಗಿಲ್ಲ, ತಾನಾಗೆ ಕೊಡ್ತಾರೆ. तो पहली सेवा इस वर्ष ಮಹಾನ್ ದಾತಾ ಕಿ ಕರೋ. ಈ ವರ್ಷ ಮಾಡಬೇಕಾದ ಮೊದಲನೆಯ ಸೇವೆ ಯಾವುದು? ಮಹಾನ್ ದಾತಾಗಿ. ಆಪ್ ದಾತಾ ದ್ವಾರ ಮಿಲಾ ಹುವಾ ದೇತೆ ಹೂ. ನಾವು ಅವ್ರಿಗೆ ಕೊಡಬೇಕಾದ್ರೆ ನಾವೆಲ್ಲಿಂದ ತಗೋಬೇಕು? ಮಹಾದಾತ ಶುಭಾಬನಿಂದ ತಗೊಂಡು ಅನೇಕರಿಗೆ ಕೊಡ್ತೀವಿ. ब्राह्मण कोई भिखारी नहीं है लेकिन सहयोगी है. तो आपस में ब्राह्मणों को एक दो में दान नहीं देना, सहयोग देना. ಎಷ್ಟು ಸೂಕ್ಷ್ಮ ಬಾಬಾ ಹೇಳ್ತಾರೆ. ದಾನಕ್ಕೂ ಸಹಯೋಗಕ್ಕೂ ಏನು ವ್ಯತ್ಯಾಸ? ಹೊರಗಿನ ಜನ ಯಾರ ಬರ್ತಾರಲ್ಲ ಅವ್ರಿಗೆ ನೀವು ದಾತಾಗಿ ಕೊಡಿ, ದಾನ ಮಾಡಿ. ಸಂಗಮಯುಗದ ಈಶ್ವರ್ಯ ಪರಿವಾರದವರು ಬ್ರಾಹ್ಮಣರು ದುರ್ಬಲರಿದ್ದಾರೆ, ಜ್ಞಾನ ಅರ್ಥ ಆಗಲ್ಲ, ಯೋಗ ಹಿಡಿಯಂಗಿಲ್ಲ. ನೀವು ಅವಾಗ ಅವರಿಗೆ ದಾನ ಮಾಡ್ರಿ ಅಲ್ಲ, ಅವರಿಗೆ ಸಹಯೋಗ ಕೊಡಿ. ಬ್ರಾಹ್ಮಣರಿಗೆ ಕೊಟ್ಟರದು ದಾನ ಅಲ್ಲ. ಬ್ರಾಹ್ಮಣರಿಗೆ ಕೊಟ್ಟರೆ ದಟ್ಸ್ ಅಂಡರ್ಸ್ಟ್ಯಾಂಡಿಂಗ್, ಅದು ಹೆಲ್ಪ್, ಅದು ಸಹಯೋಗ. ಯಾಕೆ ಬ್ರಾಹ್ಮಣರಿಗೆ ಕೊಟ್ಟಿರೋದು ದಾನ ಅಲ್ಲ, ಸಹಯೋಗ ಯಾಕೆ? ಬ್ರಾಹ್ಮಣ ಕೊಯ್ ಭಿಖಾರಿ ನೈ ಹೈ. ಬ್ರಾಹ್ಮಣರೇನಲ್ಲ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಂತಾರೆ ಬಾಬಾ, ನನ್ನ ಮಕ್ಕಳೇನು ಭಿಖಾರಿ ಅಲ್ಲ, ಹೆಲ್ಪ್ ಮಾಡ್ತೀರಷ್ಟೇ ನೀವು. ಯಹ ಹೈ ಪೆಹಲಿ ನಂಬರ್ ಸೇವಾ. ಇದು ಈ ವರ್ಷ ಮಾಡಬೇಕಾದ ಫಸ್ಟ್ ನಂಬರ್ ಸೇವೆ. साथ साथ बाप दादा ने विदेश के बच्चों की खुशखबरी सुनी तो बाप दादा ने देखा कि जो इस सृष्टि के आवाज फैलाने के निमित्त बाप दादा ने जो माइक नाम दिया है, तो विदेश के बच्चों ने आपस में इस कार्य को किया है और जब प्लान बना है तो प्रैक्टिकल होना ही है. बाप दादा ಖುಷ್ಖಬರಿ ಕೇಳ್ತಾರೆ. ಈ ವಿದೇಶಿ ಎಲ್ಲ ಮಕ್ಕಳು ಸೇರಿ ಹೆಂಗಾರ ಮಾಡಿ ಬಾಬನ ಹೆಸರನ್ನು ಕೀರ್ತಿಗೊಳಿಸುವ, ಪ್ರತ್ಯಕ್ಷಗೊಳಿಸುವಂಥ ಮೈಕ್ಗಳನ್ನು ತಯಾರು ಮಾಡಬೇಕಂತ ಹೇಳಿ ಪ್ಲಾನ್ ಮಾಡಿದಿರಿ ಅಂದಮೇಲೆ ಪ್ರಾಕ್ಟಿಕಲ್ ಆಗೇ ಆಗ್ತದಂತ ಬಾಬನಿಗೆ ನಿಶ್ಚಯ ಇದೆ ಅಂತಾರೆ ಬಾಬಾ. ಲೇಕಿನ್ ಭಾರತ್ ಮೇ ಕಿ ಜೋ 13 जोन है, हर एक जोन से कम एक ऐसा विशेष निमित्त सेवादारी बने जिसको माइक कहो या कुछ भी कहो, आवाज फैलाने वाले कोई निमित्त बनाओ. ಬಾಬಾ ತಿಳಿಸ್ತಾ ಇದ್ದಾರೆ, ಭಾರತದಲ್ಲಿ ಬಾಬಾನಿಗೆಲ್ಲ ಲೆಕ್ಕ ಇದೆ ನೋಡ್ರಿ. 13 ಝೋನ್ ಇದಾವಂತ ಭಾರತದಲ್ಲಿ. ಈ 13 ಝೋನ್ಗಳಲ್ಲಿ ಪ್ರತಿಯೊಂದು ಝೋನಿಂದ ಒಬ್ಬರಾದ್ರೂ ವಿಶೇಷ ನಿಮಿತ್ತ ಸೇವಾದಾರಿ ಮೈಕ್ಗಳನ್ನು ತಯಾರು ಮಾಡ್ರಿ. ಪರಮಾತ್ಮನ ಹೆಸರು ಪ್ರತ್ಯಕ್ಷಪಡಿಸುವಂಥ, ಆವಾಜನ್ನು ಹರಡಿಸುವಂತಹ ನಿಮಿತ್ತರಾಗಿರ್ಬೇಕು ಅಂತ ಮೈಕನ್ನು ತಯಾರು ಮಾಡಿ. ಈ ಬಾಬ್ದಾದನೇ ಕಮ್ಸೆ ಕಮ್ ಕಹ, ಒಂದು ಝೋನ್ನಿಂದ ಒಂದು ಮೈಕ್, ಇದು ಅತ್ಯಂತ ಮಿನಿಮಮ್, ಇಷ್ಟರ ನೀವು ಈ ವರ್ಕ್ ಮಾಡ್ರಿ ಅಂತಾರೆ ಬಾಬಾ. लेकिन अगर बड़े बड़े देश में ऐसे निमित्त बनने वाले हैं तो सिर्फ जोन वाले नहीं लेकिन बड़े देशों से भी ऐसे तैयार कर प्रोग्राम बनाना. ಈ ರೀತಿ ದೊಡ್ಡ ದೊಡ್ಡ ದೇಶದಿಂದ ನಿಮಿತ್ತರಾಗುವಂತಹ ಒಂದೊಂದಲ್ಲ ಅನೇಕ ಮೈಕ್ಗಳನ್ನು ತಯಾರು ಮಾಡೋಂಥವರಾಗಬೇಕು. ಬಾಬ್ದಾದನೆ ವಿದೇಶಕ್ಕೆ ಬಚ್ಚೋಂಕು ದಿಲ್ ಮೇ ಮುಬಾರಕ್ ದಿ. ಬಾಬಾ ಎಲ್ಲ ವಿದೇಶಿ ಮಕ್ಕಳಿಗೆ ಗುಪ್ತವಾಗಿ ಹೃದಯದಲ್ಲೇ ಅವ್ರು ಮಾಡಿರೋ ಪ್ಲಾನಿಗೆ ಅವ್ರು ಹೆಂಗೆ ಸೇವೆ ಮಾಡಿ ಮೈಕ್ಗಳನ್ನು ತಯಾರು ಮಾಡಬೇಕು, ಅದಕ್ಕೆ ನಮ್ಮ ಸ್ಥಿತಿ ಹೇಗೆ ಇಟ್ಕೋಬೇಕಂತ ಚಲೋ ಪ್ಲಾನ್ ಮಾಡಿರಲ್ಲ, ಅದಕ್ಕೆ ಬಾಬನಿಗೆ ಭಾಳ ಖುಷಿ ಇದೆ. ಅವಿ ಮುಗಿಸೇ ಬಿ ದೇ ರೇ, ಹೃದಯದಿಂದ ಮುಬಾರಕ್ ನಾನು ಆವಾಗಲೇ ಕೊಟ್ಬಿಟ್ಟಿನಿ, ಈಗ ಬಾಯಿಂದ ಹೇಳ್ತಿದ್ದೀನಿ. ಪ್ರಾಕ್ಟಿಕಲ್ ಮೇಲೆ ಆನೆಗೆ ಪ್ಲಾನ್ ಪೆಹಲೆ ಬಾಪ್ ದಾದಾಕ್ಕೆ ಸಾಮ್ನೆ ಲಾಯ. ಈ ರೀತಿ ಮೈಕ್ಗಳನ್ನು ತಯಾರು ಮಾಡಲೇಬೇಕೆನ್ನುವಂತಹ
ಪ್ಲಾನನ್ನು ನೀವು ಮೊದಲು ಬಾಪ್ದಾದನ ಮುಂದಿಟ್ಟಿದ್ದೀರಿ. ವೈಸೆ ಬಾಪ್ದಾದ ಜಾನ್ತೆ ಭಾರತ್ ಮೇ ಔರ್ ಹಿ ಸಹಜ್ ಹೇ. ಸೇವೆ ಮಾಡೋದು, ಬಾಬನ ಸಂದೇಶ ತಲುಪಿಸೋದು, ಚಿತ್ರಪಟ ಎಕ್ಸಿಬಿಷನ್ ಹಾಕೋದು ಭಾರತದಲ್ಲಿ ಭಾಳ ಈಸಿ. ಇಲ್ಲೆಲ್ಲ ಕಲ್ಚರು, ದೇವತೆ, ಮೂರ್ತಿ, ಚಿತ್ರ ನಮ್ದೆಲ್ಲ ನೋಡಿದ್ರೆ ಯಾರೇನು ಬೇಡ ಅನ್ನಂಗಿಲ್ಲ. ಈಗೆಲ್ಲ ಬಾಬಾ ತಿಳಿಸ್ತಿದ್ದಾರೆ, ಲೇಕಿನ್ ಅಭಿ ಕುಚ್ ಕ್ವಾಲಿಟಿ ಕಿ ಸೇವಾ ಕರ್ ಸಹಯೋಗಿ ಸಮೀಪ ಲಾವ್. ಫಾರಿನ್ನಲ್ಲಿ ಸೇವೆ ಮಾಡೋದೈತಲ್ಲ ಅದು ಬಹಳ ಚಾಲೆಂಜಿಂಗ್. बहुत सहयोगी है लेकिन संगठन में उनको और समीप लाओ. ಕ್ವಾಲಿಟಿ ಸೇವೆ ಮಾಡಿ ಸಹಯೋಗಿಗಳನ್ನು ಸಮೀಪರನ್ನಾಗಿ ಮಾಡಿಕೊಳ್ಳಿ. ಕ್ವಾಲಿಟಿ ಸೇವೆ ಮಾಡಿ ಅನೇಕ ಸಹಯೋಗಿಗಳಿದ್ದಾರೆ, ಅವರನ್ನು ಸಂಘಟನೆಗೆ ಸಮೀಪ ತರುವಂತೆ ಮಾಡಿ. साथ साथ ब्राह्मण आत्माओं में और भी समीप लाने के लिए हर एक तरफ व मधुबन में चारों ओर ज्वाला स्वरूप का वायुमंडल बनाने के लिए, चाहे जिसको बट्टी कहते हो वह करो, चाहे आपस में संगठन में रू रिहान करके ज्वाला रूप का अनुभव कराओ और आगे बढ़ाओ. ಬಾಬಾ ಹೇಳ್ತಾರೆ, ಇವೆಲ್ಲ ಸೇವೆ ಸಫಲಗೊಳಿಸೋದು ಯೋಗ ಬಲದಿಂದ. ಅದಕ್ಕೆ ಹೆಚ್ಚು ಹೆಚ್ಚು ಭಟ್ಟಿಗಳನ್ನು ಮಾಡಿ. ಭಟ್ಟಿ ಅಂದರೆ ಅಖಂಡ ತಪಸ್ಸನ್ನು ಮಾಡಿ, ಜ್ವಾಲಾ ಸ್ವರೂಪದ ತಪಸ್ಸುಗಳನ್ನು ಮಾಡಿ, ಸಂಘಟನೆಯಲ್ಲಿ ಸೇರಿ. ಈಗ ಹೆಂಗಿದ್ರು ಜ್ಞಾನ ಲೋಕದಲ್ಲಿ ಹುಬ್ಬಳ್ಳಿಯಲ್ಲಿ ಅಣ್ಣವ್ರು ಇಟ್ಟಾರಲ್ಲ, ರಾಜಋಷಿ ಅಣ್ಣವ್ರು, ಭಟ್ಟಿ ಕಾರ್ಯಕ್ರಮ. ಬಾಬಾ ತಿಳಿಸಿದರೆ ಆ ರೀತಿ ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿರಿ, ಅನೇಕರನ್ನು ಮುಂದುವರಿಸಿ. जब इस सेवा में लग जाएंगे तो जो छोटी छोटी बातें ना जिसमें समय लगता है, मेहनत लगती है, दिल शिकस्त बनते हैं, वह सब ऐसे लगेगा जैसे ज्वालामुखी हाईएस्ट स्टेज और उसके आगे यह समय देना, मेहनत करना, ये गुड़ियों का खेल अनुभव हो जाएगा. ನೀವು ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಚಿಕ್ಕ ಪುಟ್ಟ ಮಾತುಗಳನ್ನು ರಿಪೇರಿ ಮಾಡೋಕೆ, ಕೂಡ್ಸಾಕ, ಹೊಂದ್ಸಾಕ, ಸಂಬಂಧಗಳಲ್ಲೂ, ಸಂಸ್ಕಾರಗಳಲ್ಲೂ, ಪುರುಷಾರ್ಥದಲ್ಲೂ ಎಷ್ಟು ಸಮಯ ಸಂಕಲ್ಪಗಳನ್ನು ತೊಡಗಿಸ್ಕೊಳ್ತಿದ್ವೋ ಅದೆಲ್ಲ ನಮಗೆ ಕಷ್ಟ ಅನ್ಸಂಗೇ ಇಲ್ಲ. ಜ್ವಾಲಾ ಸ್ವರೂಪ ಸ್ಥಿತಿ ಮುಂದೆ ಅದೊಂದು ಗೊಂಬೆ ಆಟ, ಇದಕ್ಕೆ ಯಾಕೆ ಟೈಮ್ ಕೊಡೋದಂತ ಅನ್ನಿಸ್ಬಿಡ್ತದೆ. ಯಾಕೆಂದ್ರೆ ಜ್ವಾಲಾ ಸ್ವರೂಪ ಅನ್ನೋದೊಂದು ಹೈಯೆಸ್ಟ್ ಸ್ಟೇಜ್. ಆ ಸ್ಟೇಜ್ ಮುಂದೆ ಇದಕ್ಕೆ ಸಮಯ ಕೊಡೋದು, ಇದನ್ನು ಚೇಂಜ್ ಮಾಡೋಕ್ಕೆ ಸಣ್ಣ ಸಣ್ಣ ಮಾತುಗಳಿಗೆ ಪರಿಶ್ರಮ ಪಡೋದು, ಇದೆಲ್ಲ ಗೊಂಬೆಗೆ ಆಟ ಅನ್ನಿಸ್ತದೆ ಅಂತಾರೆ ಬಾಬಾ. ಸ್ವತಃ ಸಹಜ ಹಿ ಸೇಫ್ ಹೋ ಜಾಯಂಗೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗೋದು, ಬಟ್ಟಿ ಮಾಡೋದು, ಸಂಘಟನೆಯಲ್ಲಿ ಕೂತ್ಕೊಳ್ಳೋದು, ಈ ರೀತಿ ಮಾಡೋದ್ರಿಂದ ಸ್ವತಃವಾಗಿ ನಾವು ಸುರಕ್ಷಿತ ಅಂತ ತಾನೇ ಅನುಭವ ಆಗಿಬಿಡ್ತದೆ. बाप दादा ने कहा ना कि सबसे ज़्यादा बाप दादा को रहम तब पड़ता है जब देखते हैं कि मास्टर सर्वशक्तिवान बच्चे और छोटे छोटे बातों के लिए मेहनत करते हैं. ಬಾಬನಿಗೆ ಅತ್ಯಂತ ಕರುಣೆ ಮಕ್ಕಳ ಮೇಲೆ, ಅತ್ಯಂತ ಅನುಕಂಪ ಉಕ್ಕಿ ಬರುವುದು ಯಾವಾಗ? ನನ್ನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳು ಚಿಕ್ಕ ಪುಟ್ಟ ಮಾತುಗಳು, ನನಗಿದು ಚೇಂಜ್ ಮಾಡ್ಕೊಳಕ್ಕಾಗೋಲ್ತು, ನನಗೆ ಈ ಪರಿಸ್ಥಿತಿ ಭಾಳ ಕಿರಿಕಿರಿ ನೋಡಿದರೆ ಸರ್ವಶಕ್ತಿವಾನ್. ಮೊಹಬ್ಬತ್ ಜ್ವಾಲಾಮುಖಿ ರೂಪ ಕಿ ಕಮ್ ಹೈ, ತಬ್ ಮೆಹನತ್ ಲಗತಿ ಹೈ. ಬಾಬಾ ತಿಳಿಸಿದ್ರೆ ಪರಿಶ್ರಮ ಯಾಕೆ ಅನ್ನಿಸ್ತದೆ? ಪ್ರೇಮ ಜ್ವಾಲಾಮುಖಿ ರೂಪದಲ್ಲಿ ಕಡಿಮೆ ಇದೆ. ಪ್ರೇಮ ಜ್ವಾಲಾಮುಖಿ ರೂಪದಲ್ಲಿರ್ಬೇಕು. ಬಾಬನ ಮೇಲೆ ಪ್ರೇಮ, ಸ್ನೇಹ ಜ್ವಾಲಾಮುಖಿ ರೂಪದಲ್ಲಿದ್ದಾಗ ಪರಿಶ್ರಮ ಅನ್ಸೋಗಿಲ್ಲ. ತೋ ಅಭಿ ಮೆಹನತ್ ಸೆ ಮುಕ್ತ ಬನೋ. ಈಗ ಪರಿಶ್ರಮದಿಂದ ಮುಕ್ತರಾಗಿರಿ. ಅಲ್ಬೇಲಾ ನಹಿ ಬನೋ, ಮೆಹನತ್ ಸೆ ಮುಕ್ತ ಬನೋ. ಮಕ್ಕಳು ಸ್ಲೈಟ್ ಶಬ್ದಗಳಲ್ಲಿ ಎಡು ಬಿಡ್ತಾರೆ. ಬಾಬಾ ಏನಂದ್ರು? ಅಲ್ಬೇಲ ಮೆಹನತ್ನಿಂದ ಮುಕ್ತರಾಗಿ, ಭಾಳ ಪರಿಶ್ರಮ ಪಡಬೇಡ್ರಿ, ಪರಿಶ್ರಮದಿಂದ ಮುಕ್ತರಾಗ್ರಿ. ಅಷ್ಟೊತ್ತಿಗೆ ಮಕ್ಕಳು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್. ಬಾಬಾ ಅಂದರಲ್ಲಿ ಪರಿಶ್ರಮದಿಂದ ಮುಕ್ತ, ಆರಾಮಿದ್ದು ಬಿಡೋದು. ಅದಕ್ಕೆ ಬಾಬಾ ಮೊದಲೇ ವಾರ್ನ್ ಮಾಡ್ತಾರೆ, ನೀವು ಪರಿಶ್ರಮ ಪಡೋದ್ರಿಂದ ಮುಕ್ತರಾಗ್ರಿ. ಸಣ್ಣ ಸಣ್ಣ ಮಾತಿಗೋಸ್ಕರ ಪರಿಶ್ರಮ ಪಡ್ತಿರಲ್ಲ, ಅದರಿಂದ ಮುಕ್ತರಾಗ್ರಿ. ಆದ್ರೆ ಅಲ್ಬೇಲ ಆಗ್ಬಿಡ್ರಿ, ನಡೀತೈತೆ ಬಿಡು, ಆಮೇಲೆ ಮಾಡಿದ್ರೆ ಆತು ಬಿಡು. बाबा अंतर ऐसे नहीं सोचना, मेहनत तो करनी ही नहीं है तो आराम से सो जाओ.
ಬಾಬಾನೇ ಹೇಳ್ಯಾರಲ್ರಿ ಮೆಹನತ್ ಸೆ ಮುಕ್ತ, ಅದಕ್ಕೆ ನಾನೇನು ಬೆಳಿಗ್ಗೆ ಎದ್ದೇಳ್ಬೇಕು, ಯೋಗ ಮಾಡಬೇಕು, ನಾನೇನು ಭಾಳ ತಲೆಗೆ ಹಚ್ಕೊಳ್ಳೋ ಹಂಗಿಲ್ಲ, ಮೆಹನತ್ನಿಂದ ಮುಕ್ತ ಆಗ್ಬಿಡು ಅಂದಾರ ಬಾಬಾ, ಅದಕ್ಕೆ ನಾನೇನು ಭಾಳ ಸ್ಪೆಷಲ್ ಪುರುಷಾರ್ಥನೇ ಮಾಡಂಗಿಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಮೆಹನತ್ನಿಂದ ಮುಕ್ತ ಆಗುದಂತಂದರೆ ಆರಾಮ್ ಮಕ್ಕೊಂಡು ಬಿಡೋದಂತ ಅರ್ಥ ಅಲ್ಲ. ಲೇಕಿನ್ ಮೊಹಬ್ಬತ್ ಸೆ ಮೆಹನತ್ ಖತಮ್ ಕರು. ಯೋಗ ಮಾಡೋದು ಕಷ್ಟ, ಪರಿಸ್ಥಿತಿ ಫೇಸ್ ಮಾಡೋದು ಕಷ್ಟ ಅಂತಿದ್ದೀವಲ್ಲ, ಅದು ಬಾಬಾನ ಮೇಲಿರುವ ಪ್ರೀತಿಯ ಆಧಾರದಿಂದ ಆ ಪರಿಶ್ರಮಗಳನ್ನು ಮುಕ್ತ ಮಾಡ್ಕೊಳ್ಳಿ. ಅಲ್ಬೇಲಾ ಪನ್ಸೆ ನಹಿ, ನೆಗ್ಲಿಜೆನ್ಸ್ನಿಂದ ಅದರಿಂದ ಆರಾಮಾಗಿದ್ದು ಬಿಡಬೇಡ್ರಿ. ಸಮझ? ಅರ್ಥ ಆಯ್ತಾ? ಬಾಬಾ ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಾ? ಕ್ಯಾ ಕರ್ನಾ ಹೈ? ಅಭಿ ಬಾಪ್ ದಾದಾ ಕೋ ಆನಾ ತೋ ಹೈ ಹಿ, ಪೂछते हैं ಆಗೆ ಕ್ಯಾ ಹೋಗಾ. ಇನ್ನು 99 ಬಂತು. ಆಗಿನ ಕಾಲದಾಗೆಲ್ಲ 99 ವಿನಾಶ ಆಕ್ಯತ್ ಅಂತ ಹೇಳಿಬಿಟ್ಟಿದ್ರು. ಅಷ್ಟೊತ್ತಿಗೆ ಬಾಬಾವನಿಗೆ ಎಲ್ಲರೂ ಪ್ರಶ್ನೆ ಕೇಳ್ತಿದ್ರು, ಬಾಬಾ ಈ ಸೀಸನ್ ಮುಗೀತು, ಮತ್ತು ನೀವು ಮುಂದಿನ ಸೀಸನ್ ಬರ್ತೀಯಲ್ಲ, ಜಗತ್ತೆಲ್ಲ ವಿನಾಶ ಆಗ್ಬಿಡ್ತದ. ಬಾಪ್ ದಾದಾ ಆಯೆಂಗೆ ಯಾ ನಹಿ ಆಯೆಂಗೆ? ಬಾಪ್ ದಾದಾ ಬರ್ತಾರೋ ಬರಲ್ವೋ? ಬಾಪ್ ದಾದಾ ನಾ ತೋ ಕರೆಂಗೆ ಹಿ ನಹಿ. ನೀವು ಬಾ ಅಂದಾಗ ನಾ ಬರಂಗಿಲ್ಲ ಅಂತ ನಾವು ಎಂದೂ ಅನ್ನಂಗಿಲ್ಲ. ಬಾಬನಿಗೆ ನಾಜಿ ಅನ್ನಕ್ಕೆ ಬರಲ್ಲ. ಬಾಬಾ ಯಾವಾಗಲೂ ಮಕ್ಕಳಿಗೆ ಏನಂತಾರೆ? ಹಾಜಿ ಹಾಜಿ ಕರ್ತೆ. ತಾನೇ ವಿಶ್ವದ ಸರ್ವಶ್ರೇಷ್ಠ ಆಲ್ಮೈಟಿ ಅಥಾರಿಟಿ. ಆ ಪರಮಾತ್ಮ ಮಕ್ಕಳಿಗೆ ಏನಂತಾರೆ? ಹಾಜಿ ಮಕ್ಕಳೇ ಹಾಜಿ. ಆ್ಯಕ್ಚುಲಿ ನಾವು ಅನ್ಬೇಕು ಏನಂತ? ಹಾಜಿ. ಆದರೆ ಬಾಬಾನೇ ಮಕ್ಕಳಿಗೆ ಹೇಳ್ತಾರೆ, ಮೆಹನತ್ ಮೊಹಬ್ಬತ್ ಸೆ ಕಟ್ ಕರು. ಬಾಬನ ಮೇಲಿರುವ ಆಳವಾದ ಪ್ರೀತಿ, ಹೊಸ ಶಬ್ದ ಹೇಳಿದ್ದಾರೆ ಬಾಬಾ ಇತ್ತು, ಮೊಹಬ್ಬತ್ತನ್ನು ಜ್ವಾಲಾ ರೂಪದಲ್ಲಿ ಅನುಭವ ಮಾಡಬೇಕು. ಆ ಮೊಹಬ್ಬತ್ತಿನಿಂದ ಮೆಹನತ್ತನ್ನು ಮುಕ್ತ ಮಾಡಿರಿ. ಅಭಿ ಮೆಹನತ್ ಮುಕ್ತ ವರ್ಷ ಮನಾವು ಮೊಹಬ್ಬತ್ ಸೆ. ಈ ವರ್ಷವನ್ನು ಪರಿಶ್ರಮ ಮುಕ್ತ ವರ್ಷವನ್ನಾಗಿ ಮಾಡ್ಕೊಳ್ಳಿ. ಬಾಬಾ ತಿಳಿಸಿದರೆ ಮೊಹಬ್ಬತ್ ಪ್ರೇಮ ಮಾಡಿ ಮಾಡಿ ಬಾಬನ ಮೇಲೆ ಪ್ರೀತಿ ಹೆಚ್ಚಿಸ್ಕೊಂಡು ಪರಿಶ್ರಮದಿಂದ ಮುಕ್ತರಾಗಬೇಕೇ ವಿನಃ ಬಾಬಾ ಪರಿಶ್ರಮದಿಂದ ಮುಕ್ತ ಯಾಕೆ ಹೇಳ್ಯಾರ ಅಂತ ಹೇಳಿ ಆಲಸ್ಯವನ್ನು ಧಾರಣೆ ಮಾಡ್ಕೋಬೇಡಿ, ಕೇರ್ಲೆಸ್ ಆಗಬೇಡಿ. ಪಕ್ಕ ಯಾದ್ ರಖನಾ ಆಲಸ್ಯ ನಹಿ. ಮೆಹನತ್ ಮುಕ್ತಿ ಅಂದ್ರೇನು? ಆಲಸ್ಯ ಅಲ್ಲ, ಜ್ವಾಲಾ ರೂಪದಿಂದ ಮೆಹನತ್ನಿಂದ ಮುಕ್ತರಾಗಬೇಕು. ठीक है? ಏನು ಹೋಮ್ವರ್ಕ್ ಕೊಟ್ಟರು ಬಾಬಾ? ನಮ್ಮ ಯೋಗ ಹೆಂಗಿರ್ಬೇಕು? ನಮ್ಮ ವಾಯ್ದಾ ಹೆಂಗಿರ್ಬೇಕು? ज्वाला स्वरूप. सब संकल्प पूरे हुए? कोई रह गया? जनक से पूछते हैं कुछ रहा? ಬಾಬಾ ಹೆಸರು ಹಿಡಿದು ಕೇಳ್ತಾರೆ, ಜಾನಕಿ ದಾದಿ ಕೇಳ್ತಾರೆ, ಬಾಬಾ ಮತ್ತೆ ಇನ್ನೇನಾದರೂ ಸಂಕಲ್ಪ ಉಳಿದೈತಾ, ನಿಮ್ದು ಇನ್ನೇನಾದ್ರು ಆಸೆ ಪೂರ್ಣ ಮಾಡಬೇಕಾ? दादी तो मुस्कुरा रही है. खेल पूरा हो गया? ये ऑपरेशन भी क्या है? खेल में खेल है. खेल अच्छा रहा ना? ದಾದಿಗೆ ಆಪ್ರೇಷನ್ ಇತ್ತವಾಗ. ಈ ಆಪ್ರೇಷನ್ ಏನು? ಇದೊಂದು ಆಟ ಆಯ್ತಲ್ಲ. ಆಟ ಆಪ್ರೇಷನ್ ಅಂದರೆ ಏನಂತಾರೆ ಬಾಬಾ? ಆಟ. ಇಲ್ಲಿ ಆಪ್ರೇಷನ್ ಅಂದರೆ ದೊಡ್ಡ ಟೆನ್ಷನ್. ಬಾಬಾ ಏನಂತಾರೆ? ಆಪ್ರೇಷನ್ ಅಂದರೆ ಆಟ. ಜಾನಕಿ ದಾದಿ ಯಾವ ಸ್ಥಿತಿ ತಲುಪಿಬಿಟ್ಟಾರ ಅಂದ್ರೆ ಆಪ್ರೇಷನ್ ಅಂದರೆ ಆಟ. ಖೇಲ್ ಅಚ್ಚಾ ಹೋ ರಹಾ ನಾ? सेकंड में बिंदी स्वरूप बन, मन बुद्धि को एकाग्र करने का अभ्यास बार बार करो. ಕ್ಷಣದಲ್ಲಿ ಬಿಂದಿ ಸ್ವರೂಪದಲ್ಲಿ ಸ್ಥಿತರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಬಾರಿ ಬಾರಿ ಅಭ್ಯಾಸ ಮಾಡಿ. ಬಿಂದು ಸ್ವರೂಪ ಅಂದ್ರೇನು? स्टॉप कहा? सेकंड में व्यर्थ देह बान से मन बुद्धि एकाग्र हो जाए. ಸ್ಟಾಪ್ ಅಂದ ತಕ್ಷಣ ಕ್ಷಣದಲ್ಲಿ ವ್ಯರ್ಥ ದೇಹ ಭಾವನೆಯಿಂದ ಮನ ಬುದ್ಧಿಯು ಏಕಾಗ್ರ ಆಗಿಬಿಡಬೇಕು. ऐसे कंट्रोलिंग पावर सारे दिन में यूज करके देखो. ಇಂಥ ಕಂಟ್ರೋಲಿಂಗ್ ಪವರ್ ಅನ್ನು ಇಡೀ ದಿನದಲ್ಲಿ ಯೂಸ್ ಮಾಡಿ ನೋಡಿ. ऐसे नहीं ऑर्डर करो, कंट्रोल और 2 मिनट के बाद कंट्रोल हो. ನಾನು ಆರ್ಡರ್ ಮಾಡ್ತೀನಿ, ಈಗ ವ್ಯರ್ಥ ಸಂಕಲ್ಪ ಮಾಡಬಾರ್ದು, ಕಂಟ್ರೋಲ್ನಲ್ಲಿ ಇರಬೇಕಂತ ಆರ್ಡರ್ ಮಾಡ್ತೀನಿ. ಆಮೇಲೆ ಮತ್ತೆ 2 ನಿಮಿಷದ ನಂತರ ಕಂಟ್ರೋಲಿಗೆ ಬಂತು, 5 ನಿಮಿಷದ ನಂತರ ಕಂಟ್ರೋಲಿಗೆ ಬಂತು. ಈ ರೀತಿ ಆಗಬಾರ್ದು.
स्टॉप अंद तक्षण इसलिए बीच बीच में कंट्रोलिंग पावर को यूज करके देखते जाओ. ಹಿಂದಿನ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ ಸ್ವರಾಜ್ಯಾಧಿಕಾರಿಗಳಿಗೆ ಬೇಕಾಗಿರುವ 2 ಪವರ್, ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್. ಇವುಗಳನ್ನು ಬಾರಿ ಬಾರಿ ಯೂಸ್ ಮಾಡಿ ನಿಮ್ಮನ್ನು ನೀವು ಟ್ಯಾಲಿ ಮಾಡ್ಕೊಳ್ಳಿ. ಎಷ್ಟು ನಂದು ಅಪ್ಲೈ ಆಗ್ತಾ ಇದೆ ಈ ಕಂಟ್ರೋಲಿಂಗ್ ಪವರ್. ಹೇಳಿದ ತಕ್ಷಣ ಸ್ಟಾಪ್ ಆಗ್ತದ, ಕ್ಷಣದಲ್ಲಿ ಸ್ಟಾಪ್ ಆಗ್ತದ, ಅಥವಾ 1 ನಿಮಿಷ ಬೇಕಾ, ಅಥವಾ ಹೆಚ್ಚು ನಿಮಿಷಗಳು ಬೇಕಾ, ये सब चेक करते जाओ. अभी सभी को 3 मास का चार्ट और पक्का करना है. ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ನಿಂದ ಸ್ವರಾಜ್ಯಾಧಿಕಾರಿಗಳಾಗುವ ಚಾರ್ಟ್ ಅನ್ನ ಒಂದೇ ಸೆಕೆಂಡಿಗೆ ಮನಸ್ಸನ್ನ ಸ್ಟಾಪ್ಗಳಿಸುವಂತಹ, ಯಾವಾಗ ಬೇಕಾವಾಗ ಯಾವ ಸ್ಥಿತಿ ಬೇಕು ಆ ಸ್ಥಿತಿಯಲ್ಲಿ ಸ್ಥಿತರಾಗುವ ಕಂಟ್ರೋಲಿಂಗ್ ಪವರ್ ಅನ್ನು ವೃದ್ಧಿ ಮಾಡಿಕೊಂಡು 3 ತಿಂಗಳದ ಚಾರ್ಟ್ ಅನ್ನ ಇನ್ನೂ ಪಕ್ಕ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಲೇನಾ, ಎಲ್ಲರಿಗೂ 3 ತಿಂಗಳದ ಕಾಂಪಿಟೇಷನ್. ಒಂದೇ ಸೆಕೆಂಡಿಗೆ ಬುದ್ಧಿ ಮನಸ್ಸು ಫುಲ್ ಸ್ಟಾಪ್. ಪಹಲೆ ಸ್ವಯಂ ಕೋ ಸರ್ಟಿಫಿಕೇಟ್ ದೇನಾ. ಬಾಬಾ ಮತ್ತು ನಾನೆಲ್ಲ ಒಂದೇ ಸೆಕೆಂಡಿಗೆ ಫುಲ್ ಸ್ಟಾಪ್ ಹಾಕ್ತೀನಲ್ಲ, ನೀನು ನಂಗೆ ಸರ್ಟಿಫಿಕೇಟ್ ಕೊಡ್ತೀಯಲ್ಲ, ನಾನು ನಿಮಗೆ ಸರ್ಟಿಫಿಕೇಟ್ ಕೊಡಲ್ಲ. ಫಸ್ಟ್ ನಿಮ್ಮ ಸರ್ಟಿಫಿಕೇಟ್ ನೀವೇ ತಗೊಳ್ಳಿ. ನಿಮ್ಮ ಮನಸ್ಸು ಅನ್ಬೇಕು, ಹೌದು ನನ್ನ ಮನಸ್ಸು ಬುದ್ಧಿ ಫುಲ್ ಕಂಟ್ರೋಲಿಂಗ್ ಪವರ್ ಒಂದೇ ಸೆಕೆಂಡಿಗೆ ಸ್ಟಾಪ್ ಆಗ್ತದೆ. ಫಿರ್ ಬಾಪ್ ದಾದಾ ದೇಂಗೆ, ಆಮೇಲೆ ಬಾಪ್ ದಾದಾ ಕೊಡ್ತಾರೆ. 1 ನಿಮಿಷ ಬಾಬಾ ಡ್ರಿಲ್ ಮಾಡಿಸ್ತಾರೆ. ಎಲ್ಲರೂ 1 ನಿಮಿಷ ಡ್ರಿಲ್ ಮಾಡೋಣ. ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸೋಣ. ಸೆಕೆಂಡ್ನಲ್ಲಿ ನಾನು ಆತ್ಮ ಬಿಂದು, ಈ ದೇಹದ ಚಕ್ರವರ್ತಿ. ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ನೊಂದಿಗೆ ಒಂದೇ ಸೆಕೆಂಡಿಗೆ ಆತ್ಮ ಬಿಂದುವಿನಲ್ಲಿ ಸ್ಥಿತರಾಗೋಣ. बाबा कहते चारों ओर के परमात्मा पालना के अधिकारी आत्माओं को, परमात्मा पढ़ाए अधिकारी श्रेष्ठ आत्माओं को, ನಾಲ್ಕು ಕಡೆಯಲ್ಲಿರುವ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ, ಪರಮಾತ್ಮ ವಿದ್ಯಾಭ್ಯಾಸದ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ, ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ, ಸದಾ ಬಿಂದಿಯ ವಿಧಿಯಿಂದ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ, ಸದಾ ಪರಿಶ್ರಮದಿಂದ ಮುಕ್ತರಾಗುವ ಸ್ನೇಹದಲ್ಲಿ ಸಮಾವೇಶ ಆಗುವ ಮಕ್ಕಳಿಗೆ, ಜ್ವಾಲಾ ಸ್ವರೂಪ ವಿಶೇಷ ಆತ್ಮಗಳಿಗೆ ಬಾಪ್ದಾದರವರ ನೆನಪು, ಪ್ರೀತಿ, ನಮಸ್ತೆ. रूहानी बच्चों की रूहानी बाप दादा को याद, प्यार, गुड मॉर्निंग और नमस्ते नमस्ते नमस्ते. वरदाना: शुद्ध और समर्थ संकल्पों की शक्ति से व्यर्थ वाइब्रेशन को समाप्त करने वाले सच्चे सेवाधारी भव. ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ವೈಬ್ರೇಷನ್ ಅನ್ನು ಸಮಾಪ್ತಿ ಮಾಡುವ सत्य सेवाधारी भव. कहा जाता है संकल्प भी सृष्टि बना देता है. संकल्पವು ಸೃಷ್ಟಿಯನ್ನು ರಚಿಸುತ್ತದೆ. जब कमजोर और व्यर्थ संकल्प करते हो तो व्यर्थ वायुमंडल की सृष्टि बन जाती है. ದುರ್ಬಲ ಮತ್ತು ವ್ಯರ್ಥ ಸಂಕಲ್ಪಗಳನ್ನು ಮಾಡಿದಾಗ ವ್ಯರ್ಥ ವಾಯುಮಂಡಲದ ಸೃಷ್ಟಿ ರಚಿಸಲ್ಪಡ್ತದೆ. ನಾವು ವೀಕ್ ಸಂಕಲ್ಪ ಮಾಡಿದರೆ ವಾಯುಮಂಡಲನೂ ವೀಕ್ ಆಗ್ತದೆ. ಸತ್ಯ ಸೇವಾದಾರಿಗಳಂದ್ರೆ ಸದಾ ಶುದ್ಧ ಸಂಕಲ್ಪ ಮಾಡಿ ಹಳೆ ವೈಬ್ರೇಷನ್ಸ್ ಅನ್ನು ಸಹ ಸಮಾಪ್ತಿ ಮಾಡೋರು. जैसे साइंस वाले शस्त्र से शस्त्र को खत्म कर देते हैं,
ಹೇಗೆ ವಿಜ್ಞಾನಿಗಳು ಶಸ್ತ್ರದಿಂದ ಶಸ್ತ್ರ समाप्ति ಮಾಡ್ತಾರೆ. एक विमान से दूसरे विमान को गिरा देते हैं. ಒಂದು ಏರೋಪ್ಲೇನ್, ಆ ಏರೋಪ್ಲೇನನ್ನು ಬೆಳೆಸೋಕೆ ಇವ್ರು ಕಲ್ಲು ಒಗಿತಾರ? ಏರೋಪ್ಲೇನಿಂದನೇ ಬೆಳೆಸ್ತಾರೆ. ಬಾಣವನ್ನು ಬಾಣದಿಂದಲೇ ಬೆಳೆಸ್ತಾರೆ. ಹಾಗೆ ಬಾಬಾ ತಿಳಿಸ್ತಿದ್ದಾರೆ, ಅಶುದ್ಧ ವೈಬ್ರೇಷನ್ಸ್, ಅಶುದ್ಧ ವಾಯುಮಂಡಲವನ್ನು ಯಾವುದರಿಂದ ಸಮಾಪ್ತಿ ಮಾಡಬೇಕು? ಶುದ್ಧ ಸಮರ್ಥ ಸಂಕಲ್ಪದ ವೈಬ್ರೇಷನ್ಸ್ನಿಂದ ವ್ಯರ್ಥ ವೈಬ್ರೇಷನ್ಸನ್ನು ಸಮಾಪ್ತಿ ಮಾಡಿ. ಈಗ ಈ ಸೇವೆಯ ಅವಶ್ಯಕತೆ ಇದೆ, ಇದೇ ಸೇವೆಯನ್ನೇ ಮಾಡಿ. ಸ್ಲೋಗನ್: विघ्न रूपी सोने की महीन दागों से मुक्त बनो, मुक्ति वर्ष मनाओ. ವಿಘ್ನಗಳೆನ್ನುವ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿರಿ, ಮುಕ್ತಿ ವರ್ಷವನ್ನು ಆಚರಿಸಿರಿ. सूचना: आज मास का तीसरा रविवार अंतर्राष्ट्रीय योग दिवस है. सभी ब्रह्मावत्स संगठित रूप में स्वयं 6:30 से 7:30 बजे तक विशेष अपने पूज्य स्वरूप में स्थित हो स्वयं को इष्ट देव इष्ट देवी समझ अपने भक्तों की मनोकामनाएं पूरी करें. नज़र से निहाल करने की दर्शनीय मूर्त बन सर्व को दर्शन कराते हुए प्रसन्न करने की सेवा करें. ತಿಂಗಳ 3ನೇ ಭಾನುವಾರ ವಿಶ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗದ ದಿನ. ಎಲ್ಲರೂ ಒಟ್ಟಿಗೆ ಬ್ರಹ್ಮಾವತ್ಸರು ಸಂಘಟಿತ ರೂಪದಲ್ಲಿ ಸಾಯಂಕಾಲ 6:30 ಇಂದ 7:30ವರೆಗೂ ವಿಶ್ವದಲ್ಲಿ ಎಷ್ಟು ಜನ ಕುಮಾರಿಯರಿದ್ದಾರೆ ಅಷ್ಟರು ವಿಶೇಷವಾಗಿ ಪೂಜ್ಯ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಸ್ವಯಂವನ್ನು ಇಷ್ಟ ದೇವ ಇಷ್ಟ ದೇವಿ ಎಂದು ತಿಳಿದು ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ದೃಷ್ಟಿಯಿಂದಲೇ ಎಲ್ಲರನ್ನ ಮುಕ್ತಗೊಳಿಸುವ ಹಗುರಗೊಳಿಸುವ ದರ್ಶನೀಯ ಮೂರ್ತಿಯಾಗಿ ಸರ್ವರಿಗೂ ದರ್ಶನ ನೀಡುವ ಪ್ರಸನ್ನತೆಯ ಸೇವೆಯನ್ನು ಮಾಡಬೇಕು. ಸ್ವಮಾನ: ನಾನಾತ್ಮ ಸ್ನೇಹಯುಕ್ತ ಮಾತನಾಡುವವನಾಗಿದ್ದೇನೆ. ನಾನಾತ್ಮ ಸ್ನೇಹಯುಕ್ತ ಮಾತನಾಡುವವನಾಗಿದ್ದೇನೆ. ಅಚ್ಚ. ಓಂ ಶಾಂತಿ. था पर खुद से अनजान थे, आत्मज्ञान पाके हुए दूर देह भान से। ज्ञान तो बहुत था पर खुद से अनजान थे, आत्मज्ञान पाके हुए दूर देह भान से। सद्गुणों से कर दिया है श्रृंगार मेरा, सद्गुणों से कर दिया है श्रृंगार मेरा। धन्यवाद तेरा प्रभु, धन्यवाद तेरा, धन्यवाद तेरा।
की शक्ति से हम तो निडर हो गए, पवित्रता का बल मिला हम तो अमर हो गए। सत्यता की शक्ति से हम तो निडर हो गए, पवित्रता का बल मिला हम तो अमर हो गए। पग पग पर देते हो प्रभु साथ मेरा, पग पग पर देते हो प्रभु साथ मेरा। धन्यवाद तेरा प्रभु, धन्यवाद तेरा, धन्यवाद तेरा प्रभु, धन्यवाद तेरा। नीत मेरे तुमसे ही पाई प्रभु प्रीत है, तेरी उदारता का अधरों पे गीत है। नीत मेरे तुमसे ही पाई प्रभु प्रीत है, तेरी उदारता का अधरों पे गीत है। सांसों के सरगम से आभार तेरा, सांसों के सरगम से आभार तेरा। धन्यवाद तेरा प्रभु, धन्यवाद तेरा, धन्यवाद तेरा प्रभु, धन्यवाद तेरा। धन्यवाद 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 तेरा, धन्यवाद 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 तेरा। धन्यवाद 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 तेरा, धन्यवाद 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 तेरा। ओम शांति, ओम शांति,